ಪಕ್ಕದಲ್ಲಿಪ್ಪ ಬಾಲಕನು ಬರುತ್ತಲೆ ಕಂಡು ಶಂಖ ಚಕ್ರಾಂಕಿತನು ಈತನೆಂದು ಶಂಕಿಸದೆಯನಗೆ ಪ್ರಾಜನ್ಮದಲ್ಲಿ ಪೇಳ್ದೆ ಅಕಳಂಕ ಸನ್ಮಹಿಮಹಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಪೂಜ್ಯ ಪರ್ಯಾಯ ಶ್ರೀಪಾದರು ಸಂಕಲ್ಪಿಸಿದ ನಿರಂತರ ಜ್ಞಾನ ಯಜ್ಞದಲ್ಲಿ ಭಾವಿ ಸಮೀರ ಶ್ರೀಮದ್ ವಾದಿರಾಜರಿಂದ ರಚಿತವಾದ ಯುಕ್ತಿಮಲ್ಲಿಕಾ ಗ್ರಂಥದ ಪ್ರವಚನದ ಮೂಲಕ ನಮ್ಮೆಲ್ಲ ಅನುಗ್ರಹಿಸಿ ಬಂದಿರತಕ್ಕಂತಹ ಪರಮಪೂಜ್ಯ ಅದಮಾರು ಶ್ರೀಪಾದರನ್ನು ಶ್ರೀಮಠದ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದಕ್ಕೆ ಅವಕಾಶವನ್ನು ಕಲ್ಪಿಸಿರುವಂತಹ ಪರ್ಯಾಯ ಶ್ರೀಪಾದರಿಗೂ ಕೂಡ ಎಲ್ಲ ಭಕ್ತ ಜನತೆ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಸ್ವಾಗತವನ್ನು ಬಯಸ್ತಾ, ಶ್ರೋತೃವೃಂದಕ್ಕೂ ಸ್ವಾಗತವನ್ನು ಬಯಸ್ತಾ ಅದಮಾರು ಶ್ರೀಪಾದರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಪ್ರವಚನದ ಮೂಲಕ ನಮ್ಮನ್ನು ಅನುಗ್ರಹಿಸಬೇಕು ಅಂತ. ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಜದಮಲಜನ ಔನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ. ಶ್ರೀ ಗುರುಭ್ಯೋ ನಮಃ. ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜದಮಲಜನ ಔನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ. ಶ್ರೀ ಗುರುಭ್ಯೋ ನಮಃ. ವ್ಯಾಸರ ವರ್ಣನೆ ಜೊತೆಯಲ್ಲಿ ಮಧ್ವರ ವರ್ಣನೆ. ಅದಕ್ಕಿಂತಲೂ ಮೊದಲು ಈ ಮಲ್ಲಿಗೆಯಿಂದ ಹೊರಡುವ 5 ರೀತಿಯ ಪರಿಮಳ, ಇದಕ್ಕೆ ಅಧಿಕಾರಿ ಯಾರು? ಈ ಪರಿಮಳವನ್ನು ಆಘ್ರಾಣನೆ ಮಾಡಬೇಕಲ್ಲ, ಪರಿಮಳವನ್ನು ಸ್ವೀಕಾರ ಮಾಡಬೇಕಲ್ಲ. ಸ್ವೀಕಾರ ಮಾಡಲಿಕ್ಕೆ ಅಧಿಕಾರಿ ಯಾರು ಅಂತಂದರೆ ನಾವೇ, ಜೀವರುಗಳೇ ಇದಕ್ಕೆ ಅಧಿಕಾರಿಗಳು. ಅವನಲ್ಲಿ 5 ರೀತಿಯ ಪರಿಮಳ ಉಂಟ ಇದೆ. ಹೇಗೆ? ಆ ಒಂದೊಂದನ್ನೇ ನೋಡಿಕೊಂಡು ಹೋದರೆ, ಮೊದಲಿನ ಪರಿಮಳದ ಹೆಸರು ಏನು? ಗುಣಸೌರಭ. ಸೌರಭ ಅಂದರೆ ಪರಿಮಳ. ಯುಕ್ತಿಮಲ್ಲಿಕೆಯಿಂದ ಹೊರಡುವ ಒಂದು ಪರಿಮಳದ ಹೆಸರು ಗುಣ ಅಂತ. ಏನದು ಗುಣ? ಜೀವನಿಗೆ ಹಯಗ್ರೀವ ಒಂದು ಗುಣವನ್ನು ಕೊಟ್ಟ. ಏನು ಗುಣವನ್ನು ಕೊಟ್ಟ? ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇರುವಿಕೆ ಎಂಬ ಗುಣವನ್ನು ಕೊಟ್ಟ. ಇವ ದೇವರನ್ನು ಭಜಿಸಬೇಕು, ಆವಾಗ ದೇವರು ಇವನಿಗೆ ಒಂದು
ಪರಿಮಳ ಬರುವಂತೆ ಮಾಡ್ತಾನೆ. ಇವನು ಪರಿಮಳ ಬರುವಂತೆ ದೇವರು ಮಾಡ್ತಾನೆ. ಏನು ಪರಿಮಳ? ಅದು ಎತ್ತರದ ಜಾಗದಲ್ಲಿ ಕೂಡಿಸ್ತಾನೆ. ಸಮಾಜದಲ್ಲಿ ಉನ್ನತ ಪದವಿಯನ್ನು ಕೊಡ್ತಾನೆ. ಉನ್ನತ ಪದವಿ ಸಿಕ್ಕಿದಾಗ ಪರಿಮಳ ಇದ್ದಲ್ಲಿ 10 ಜನ ಹೋಗುವುದು ಸಹಜ. ಉನ್ನತ ಪದವಿ ಸಿಕ್ಕಿದಾಗ ನಾವೆಲ್ಲ ಅವರನ್ನು ಹೋಗಿ ಹಿಂದೆ ಮುಂದೆ ಆಚೆ ಈಚೆ ಅಂತ ಹೇಳಿ ಅವರಿಗೆ ದುಂಬಾಲು ಬೀಳುವುದು ಸಹಜ. ಆದ್ದರಿಂದ ಇದು ಒಂದು ಪರಿಮಳ, ಜೀವನಿಗೆ ಬರತಕ್ಕಂತಹ ಪರಿಮಳ, ಸಮಾಜದಲ್ಲಿ ಉನ್ನತ ಸ್ಥಾನ. ಮೊದಲನೇದರ ಅರ್ಥ ಅಷ್ಟೇ ಅಲ್ವೋ? ಹಯಗ್ರೀವನನ್ನು ಯಾರು ಭಜಿಸ್ತಾರೋ ಅವರಿಗೆ ಉನ್ನತ ಸ್ಥಾನವನ್ನು, ಭೂತಿ ಅರ್ಪಕಾಯ, ಉನ್ನತ ಸ್ಥಾನವನ್ನು ಕೊಡ್ತಾನೆ ಅಂತ ತಾನೇ ಮೊದಲಿನದ್ದು. ಎರಡನೇ ಪರಿಮಳ ಯಾವುದು ಗೊತ್ತಾ? ಶುದ್ಧಿ. ಶುದ್ಧಿ ಸೌರಭ ಅಂತಂದ್ರು. ಏನು ಶುದ್ಧಿ ತಂದರೆ, ಹೌದು ಇವನಿಗೆ ಕಶ್ಮಲ ಇತ್ತು ಅಲ್ವೋ, ಆ ಕಶ್ಮಲವನ್ನು ತೆಗೀತಾನೆ. ಏನು ಕಶ್ಮಲ? ಮಾನಸಿಕ ಕಶ್ಮಲ, ಭಾರಿ ಗೊಂದಲ ಎತ್ತರ ಸ್ಥಾನದಲ್ಲಿ ಇದ್ರೂ ಮಾನಸಿಕ ಗೊಂದಲ ಇದ್ದೇ ಇರುತ್ತೆ. ಆ ಗೊಂದಲವನ್ನು ಬಿಡಿಸ್ತಾನೋ ಅಲ್ವೋ ಈ ಹಯಗ್ರೀವ. ಇವನಿಗೆ ಯಾರಿಂದ ಗೊಂದಲ ಆಯಿತು, ಯಾರಿಂದ ಮಾನಸಿಕ ನೆಮ್ಮದಿ ತಪ್ಪುತ್ತೆ, ಅವರನ್ನು ಧ್ವಂಸ ಮಾಡ್ತಾನೆ, ಉಚ್ಚಾಟನೆ ಮಾಡ್ತಾನೆ. ಆ ಮೂಲಕ ತಾನೆ ಇದು ಶುದ್ಧಿ ಅಲ್ವೋ ಜೀವನಿಗೆ. ಮಾನಸಿಕ ಗೊಂದಲ ಇತ್ತು ಅಂತಂದರೆ ಅಶುದ್ಧಿ ಅಲ್ವೋ. ಆದ್ರಿಂದಲೇ ನಮ್ಮಲ್ಲಿ ಈಗಲೂ ಉಂಟು, ಚಾಲ್ತಿಯಲ್ಲಿ ಉಂಟು. ಆಮೇಲೆ ಸೋತಿಗ ಬಂದರೆ ಜಪ ಇಲ್ಲ, ದೇವರ ಪೂಜೆ ಇಲ್ಲ, ದೇವಸ್ಥಾನಕ್ಕೆ ಹೋಗಲಿಕ್ಕಿಲ್ಲ, ಪ್ರದಕ್ಷಿಣೆ ಇಲ್ಲ, ನಮಸ್ಕಾರ ಇಲ್ಲ, ಊಟ ಇದೆ. ಎಷ್ಟು ಖುಷಿ ನೋಡಿ. ಒಂದು ಆಮೆ ಬಂದರೆ ಸಾಕು. ಕೆಲವರಿದ್ದಾರೆ ಅವರಿಗೆ ತಿಂಗಳಿಗೆ 2 ಬರುವುದಂತೆ ಆಮೆ ಸೋತಿಗ. ಬಂದರೆ 12 ದಿವಸ ಇರುತ್ತೆ ಸಾಕು, ಮತ್ತೆ ತಿಂಗಳಲ್ಲಿ ದಿವಸ ಇಲ್ಲ ಅಲ್ಲಿ. ಇದು ಏನೋ ಮಾಡುವಂತಿಲ್ಲಲ್ಲ, ದೇವಸ್ಥಾನದಲ್ಲಿ ಅಂಗಣಕ್ಕೆಲ್ಲ ಇಳಿಯುವಂತಿಲ್ಲಲ್ಲ, ಜಪ ದೇವರ ಪೂಜೆ ಮಾಡುವಂತಿಲ್ಲಲ್ವೋ. ಯಾಕೆ? ಅವ ಅಶುದ್ಧ. ಆದ್ದರಿಂದ ಏನು ಅಲ್ಲ, ಸತ್ತದ್ದವರು. ಇವನಿಗೇನು ಅಶುದ್ಧಿ ಅಂತಂದರೆ ಮಾನಸಿಕ ವ್ಯಗ್ರತೆ. ಅಯ್ಯೋ ಸತ್ರಲ್ವೋ ಅಂತ. ಸತ್ರು ಅಂತ ಮಾನಸಿಕ ವ್ಯಗ್ರತೆ ಅಲ್ಲ, ನನಗೆ ಯಾರು ಗತಿ ಅಂತ ವ್ಯಗ್ರತೆ ಅಷ್ಟೆ. ಅವರು ಸತ್ರೆ ಹೋಗಲಿ, ನನಗೇನಾದರೂ ಗತಿ ತೋರಿಸಿದರೆ ಏನೂ ಅಡ್ಡಿ ಇಲ್ಲ. ನಾವು ಇನ್ನೊಬ್ರು ಸಾಯುವಾಗ ನಮ್ಮ ಬಾಯಲ್ಲಿ ಬರುವುದು ಹಾಗೆ ಅಲ್ವೋ, ಅಯ್ಯೋ ಸತ್ರು, ನನಗಿನ್ನೂ ಯಾರು ಗತಿ ಅಂತ. ಹಾಗಾದರೆ ಗತಿ ಸಿಕ್ಕಿದ್ರೆ ಸತ್ರು ಅಡ್ಡಿ ಇಲ್ಲ ಅಂತ ಅರ್ಥ ಅದಕ್ಕೆ. ಅಂತೂ ಏನೋ ಮಾನಸಿಕ ವ್ಯಗ್ರತೆ ನಮಗೆ ಬಂದೇ ಬರುತ್ತೆ. ಇದು ಜೀವನಿಗೆ ನಮಗೆ ಬರತಕ್ಕಂಥ ಅಶುದ್ಧಿ ಅಲ್ವೋ. ಆದರೆ ಅದೊಂದು ಮಾನಸಿಕ ವ್ಯಗ್ರತೆ, ಅಶುದ್ಧಿ. ಹಾಗೇ ರೀತಿಯಲ್ಲಿ ಅದು ಕಳಿಯುವುದಾಗಲಿ ಕೂಡಿಸುವುದೇ ಆಗಲಿ. ಕಳಿಯುವುದು ಅಂತಂದರೆ ಸಾಯುವುದು ಅಂತ ಅರ್ಥ, ಕೂಡಿಸುವುದಂದ್ರೆ ಹುಟ್ಟುವುದು ಅಂತ ಅರ್ಥ. ಹುಟ್ಟುವುದೇ ಆಗಲಿ, ಆವಾಗಲೂ ಕೂಡ ಏನು ನಮಗೆ ಭಾರಿ ಖುಷಿ ಖುಷಿ ಖುಷಿ. ಎಷ್ಟು ಖುಷಿ ಅಂತಂದುಬಿಟ್ರೆ ನಮಗೆ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗದಷ್ಟು ಖುಷಿ, ಸಂತೋಷ. ಅದಕ್ಕಂದ್ರು ಅದು ಒಂದು ದೋಷನೇ ಅಂತಂದ್ರು. ಮಾನಸಿಕ ಸ್ಥಿಮಿತ ತಪ್ಪಿಸಿಕೊಳ್ಳುವುದೇ ಒಂದು ದೋಷ ಅಂತಂದ್ರು. ಆದ್ರಿಂದ ಏನು ಮಾಡಿದ್ರು? ಅಶುದ್ಧಿ ಉಂಟಲ್ಲ, ಅಶುದ್ಧಿ ಅದರಿಂದ ಜಪ ದೇವರ ಪೂಜೆ ಏನು ಮಾಡಬೇಡ ಅಂತಂದ್ರು. ಹಾಗಾದರೆ ನಮ್ಮ ಮನಸ್ಸಿಗೆ ವ್ಯಗ್ರತೆ ಎನ್ನುವುದು ನಮ್ಮ ಮಾನಸಿಕ ಅಶುದ್ಧಿ. ಈ ಅಶುದ್ಧಿಗೆ ಕಾರಣ ಯಾರೋ ಅಂಥದ್ದನ್ನು ತ್ಯಾಜಕಾಯ ಅಲ್ವೋ. ಹಾಗಾದರೆ ಹಾಗೆ ನಮಗೆ ಮಾನಸಿಕ ವ್ಯಗ್ರತೆಯನ್ನು ಕೊಟ್ಟು ಉಪಟಳ ಮಾಡುವವರನ್ನು ನಮ್ಮಿಂದ ಬಿಡಿಸಿ ನಮ್ಮ ಮಾನಸಿಕ ಸ್ಥಿಮಿತವನ್ನು ತಂದುಕೊಟ್ಟು ನಮಗೆ ಶುದ್ಧಿ ಕೊಟ್ಟ ಅಲ್ವೋ. ಹಾಗಾದರೆ ಎರಡನೆಯ ಪರಿಮಳ, ಶುದ್ಧಿ ಅನ್ನತಕ್ಕಂಥ ಪರಿಮಳ ಈ ಜೀವನಿಗೆ ಬಂತ. ನಿಜವಾಗಿ ನೋಡಲಿಕ್ಕೆ ಹೋದರೆ ಏನು ಗೊತ್ತೋ, ಯಾರಿಂದಲೂ ನಮಗೆ ಉಪಟಳನೂ ಅಲ್ಲ, ಉಪಕಾರನೂ ಅಲ್ಲ. ನಮಗೆ ಉಪಟಳ ಕೊಡುವವರು ಇದ್ದಾರಲ್ಲ, ಯಾರು? ಔದ್ದತ್ಯ ಭೂತ್ಯಾಜಕಾಯ. ಉದ್ದಟತನದಿಂದ ನಾವು ವರ್ತನೆ ಮಾಡಲಿಕ್ಕೆ, ಅಥವಾ ನಮಗೆ ಯಾರು ಉದ್ದಟತನದಿಂದ ಉಪದ್ರ ಮಾಡ್ತಾರೆ ಅಂತೆಲ್ಲ ಉಂಟಲ್ಲ, ಯಾರು ಗೊತ್ತಾ? ನಮಗೆ ಉಪದ್ರ ಮಾಡುವವರು ಮತ್ತೆ ಯಾರೂ ಅಲ್ಲ, ನಮ್ಮೊಳಗೇನೇ ಸೇರಿಕೊಂಡಿದ್ದಾರೆ. ಅವರ ಹೆಸರೇನು? ಅವರ ಹೆಸರು ಲಿಂಗದೇಹ ಅಂತ ಅವರ ಹೆಸರು. ಒಳಗಿನಿಂದ ಲಿಂಗದೇಹ ಅಂತ ಒಂದು ಉಂಟಲ್ಲ, ಪ್ರತಿಯೊಬ್ಬ ಜೀವಿಗೂ ಕೂಡ ಒಂದು ಆವರಕವಾಗಿ ಒಂದು ದೇಹ ಉಂಟಲ್ಲ, ಗೊತ್ತು ನಮಗೆಲ್ಲ. ಒಂದು ಒಳಗಿನಿಂದ ಜೀವ ಇದ್ದಾನೆ, ಅವನಿಗೆ ಆವರಕವಾದ್ದು ಒಂದು ದೇಹ, ಅದಕ್ಕೆ ಲಿಂಗದೇಹ ಅಂತ ಹೆಸರು. ಅದರ ಹೊರಗಿನಿಂದ ಇನ್ನೊಂದು ಆವರಕ ಉಂಟು, ಅದಕ್ಕೆ ಅನಿರುದ್ಧ ದೇಹ ಅಂತ ಹೆಸರು. ಅದರ ಹೊರಗಿನಿಂದ ಮತ್ತೊಂದು ಆವರಣ ಉಂಟು, ಅದಕ್ಕೆ ಸ್ಥೂಲ ದೇಹ ಅಂತ ಹೆಸರು. ಇಷ್ಟು ಆವರಣಗಳು ಉಂಟಲ್ವ. ಅದರಲ್ಲಿ ತುಂಬಾ ಉಪಟಳ ಮಾಡುವುದು ಯಾವುದು ಅಂತ ಕೇಳಿಬಿಟ್ರೆ ಒಳಗೆ ಇರತಕ್ಕಂಥ ಲಿಂಗದೇಹ ಎನ್ನುವುದು ತುಂಬ ಉಪದ್ರ ಮಾಡ್ತದೆ ಅಂತಂದ್ರು ನಮಗೆ. ಒಂದು ರೀತಿಯಲ್ಲಿ ಉದ್ದಟತನದಿಂದ ನಾವು ವರ್ತನೆ ಮಾಡಲಿಕ್ಕೆ ಕಾರಣವೇ ನಿಮ್ಮ ಅದು ಲಿಂಗದೇಹ ಅಂತಾರೆ. ಆದರೆ ಏನು ಮಾಡ್ತಾನೆ? ಓಹೋ, ಇವನ ಉದ್ದಟತನಕ್ಕೆ ಕಾರಣವಾದ ಲಿಂಗದೇಹ ತಾನೆ. ಆ
ಸಾತ್ವಿಕನಿರಬೇಕು ಒಳಗಿನಿಂದ. ಎಂತಹ ಸಾತ್ವಿಕನಾದರೂ ಕೂಡ ಒಂದೊಂದು ಸಂದರ್ಭ, ನಿನ್ನೆ ನೋಡಿದ್ದೇವಲ್ಲ ಒಂದು ಕತೆ, ಎಂತಹ ಸಾತ್ವಿಕನಾದರೂ ಕೂಡ ಒಂದೊಂದು ಸಂದರ್ಭದಲ್ಲಿ ಉದ್ಧಟತನದಿಂದ ವರ್ತನೆ ಮಾಡ್ತಾರಲ್ಲ, ಆ ವರ್ತನೆಗೆ ಕಾರಣ ಯಾವುದು ಗೊತ್ತಾ? ಜನ್ಮಾಂತರದ ಕರ್ಮ. ಅದಕ್ಕೆ ಕಾರಣ ಯಾವುದು ಗೊತ್ತಾ? ಲಿಂಗದೇಹ. ಹಾಗಾದರೆ ಏನು ಮಾಡ್ತಾನೆ? ನೀವು ಉದ್ಧಟತನದಿಂದ ವರ್ತನೆ ಮಾಡಲಿಕ್ಕೆ ಕಾರಣವಾದ ಲಿಂಗ ದೇಹವೆಂಬ ಕೆಟ್ಟದ್ದನ್ನು ನಮ್ಮಿಂದ ಬಿಡಿಸ್ತಾನೆ. ಅಪರೋಕ್ಷ ಜ್ಞಾನ ಆಯಿತು ಅಂತಂದರೆ, ಪ್ರಾರಬ್ಧ ಕರ್ಮ ಮುಗಿಯಿತು ಅಂತಂದರೆ, ಚತುರ್ಮುಖ ಬ್ರಹ್ಮನ ಜೊತೆಗೆ ಹೋಗಿ ವಿರಜಾ ನದಿಯಲ್ಲಿ ಸ್ನಾನ ಮಾಡುವಾಗ ಲಿಂಗ ದೇಹ ನಮ್ಮಿಂದ ಬೇರ್ಪಟ್ಟಿತು. ಮತ್ತೆ ಈ ಜೀವ ಆರಾಮ. ಇದು ಜೀವನಿಗೆ ಶುದ್ಧಿ ಅಲ್ವೋ? ಇಷ್ಟರ ತನಕ ನಾವು ಎಷ್ಟೇ ಸ್ನಾನ ಮಾಡಿದ್ರೂ ಕೂಡ ನಾವು ಅಶುದ್ಧ. ಯಾಕೆ? ಒಳಗಿನಿಂದ ಲಿಂಗದೇಹ ಇರುವಷ್ಟು ಕಾಲ ನಾವು ಅಶುದ್ಧರೇ. ಹಾಗಾದರೆ ಶುದ್ಧಿ ಬಂತು. ಏನು ಹಾಗಾದರೆ ಇದಕ್ಕೆ, ಈ ಪರಿಮಳಕ್ಕೇನು ಹೆಸರು? ಶುದ್ಧಿ ಪರಿಮಳ ಅಂತ ಹೆಸರು. ಹಾಗಾದರೆ ಮೊದಲನೇದ್ದು ಗುಣ ಎನ್ನತಕ್ಕಂಥ ಪರಿಮಳ, ಎರಡನೇದ್ದು ಜೀವನಿಗೇನೆ ನಮಗೇನೆ ಶುದ್ಧಿ ಎನ್ನತಕ್ಕಂತಹ ಪರಿಮಳ, ಮೂರನೇದ್ದು ಭೇದ ಎನ್ನತಕ್ಕಂತಹ ಪರಿಮಳ. ಅದು ಯಾವುದರಲ್ಲಿ ಬರುತ್ತೆ? ಅಲ್ಲಿ ಮೂರನೇ ಸಾಲು ಉಂಟಲ್ಲ, ಕರ್ತ್ರೆ ಧರ್ತ್ರೆ ಹರ್ತ್ರೆ ಹಯಮುಖ ಹರಯೇ ಅಮೂತ್ರ ಪಾತ್ರೆ ನಮಃ ತೇ ಅಂತ ಮೂರನೇ ಸಾಲು. ಮೊದಲನೇ ಸಾಲಿನಿಂದ ನಮಗೆ ಗುಣ ಬಂತು, ಎರಡನೇ ಸಾಲಿನಿಂದ ನಮ್ಮಲ್ಲಿದ್ದಂತಹ ದೋಷವನ್ನು ತೆಗೆದ, ಮೂರನೇ ಸಾಲಿನಿಂದ ನಮ್ಮಲ್ಲಿ ಭೇದ. ಆ ಮೂರನೇ ಸಾಲು ಏನು ಹೇಳುತ್ತೆ? ಕರ್ತ ಧರ್ತ ಹರ್ತ ಪಾತ್ರ ಪಾತ, ಇಷ್ಟೇ ತಾನೇ ಹೇಳೋದು. ಕರ್ತೃ ಧರ್ತೃ ಹರ್ತೃ ಪಾತ್ರ. ನಿರ್ಮಾಣ ಮಾಡುವವ, ಪಾಲನೆ ಮಾಡುವವ, ನಾಶ ಮಾಡುವವ ಕರ್ತ್ರೆ. ಕೊನೆಗೆ ಈಗ ಧಾರಣೆ ಮಾಡ್ತಾನೆ, ನಮ್ಮೊಳಗಿದ್ದಾನೆ, ನಮ್ಮನ್ನು ಧರಿಸ್ತಾನೆ, ಕೊನೆಗೆ ನಮ್ಮನ್ನು ಪಾಲನೆ ಮಾಡ್ತಾನೆ. 4 ಗುಣಗಳು ನಮ್ಮಲ್ಲಿ ಉಂಟ, ಅವನಲ್ಲಿರುವುದು ತಾನೆ. ಹಾಗಾದರೆ ಅವನಿಂದ ನಾವು ಬೇರೆ ಅಲ್ವೋ? ನಾವು ಪಾಲಿಸಲ್ಪಡುವವರು, ನಾವು ಸಾಯಲ್ಪಡುವವರು, ನಾವು ರಕ್ಷಿಸಲ್ಪಡುವವರು ತಾನೆ. ಎಲ್ಲ ಕರ್ಮಣಿ, ರಕ್ಷಿಸುವವ ಪಾಲಿಸುವವ ಎಲ್ಲ ಅವ ತಾನೆ. ಅವನಿಂದ ನಮ್ಮಲ್ಲಿ ಭೇದ ಅಂತ ಬಂತ. ಇದೊಂದು ಪರಿಮಳ. ಯಾವಾಗಲೂ ಕೂಡ ದೇವರಿಗಿಂತ ನಾನು ಬೇರೆ ಅನ್ನತಕ್ಕಂಥ ತಿಳುವಳಿಕೆ ಜೀವನಿಗೆ ಒಂದು ಪರಿಮಳ. ಪರಿಮಳ ಇದ್ದಾಗ ಚೆನ್ನಾಗಿರ್ತೇವಲ್ಲ. ಪರಿಮಳ ಬರುತ್ತದೆ ಅಂತಂದಾಗ ಮನಸ್ಸು ಒಳ್ಳೆ ಇಂಪಾಗಿರುತ್ತಲ್ಲ, ಒಳ್ಳೆ ಆನಂದಮಯವಾಗಿರುತ್ತಲ್ಲ ನಿಮ್ಮ ಮನಸ್ಸು. ಅದೇ ರೀತಿಯಲ್ಲಿ ನಾನು ದೇವರಿಗಿಂತ ಬೇರೆ ಅನ್ನತಕ್ಕಂಥ ತಿಳುವಳಿಕೆ ನಮಗೆ ಯಾವಾಗ ಬರುತ್ತೋ ಆವಾಗ ನಮಗೆ ಒಳ್ಳೆ ನೆಮ್ಮದಿಯನ್ನು ಭಗವಂತ ಒದಗಿಸಿಕೊಡ್ತಾನೆ ಅಂತಂದ್ರು. ಹಾಗಾದರೆ ಭೇದ ಎನ್ನತಕ್ಕಂಥದ್ದು ಕೂಡ ಒಂದು ಪರಿಮಳ. 3 ಪರಿಮಳ ಆಯ್ತಾ. 4ನೇ ಪರಿಮಳ ವಿಶ್ವ ಪರಿಮಳ. ವಿಶ್ವ ಅಂದರೆ ಜಗತ್ತು ಅಂತ ಒಂದರ್ಥ ಉಂಟು. ವಿಶ್ವ ಪರಿಮಳ ಏನಿದು? ಇದು ಕೂಡ ಯಾರಲ್ಲಿ? ಜೀವನಲ್ಲೇ ಬರುತ್ತೆ ವಿಶ್ವ ಪರಿಮಳ. ಏನು, ಹೇಗೆ ವಿಶ್ವ ಪರಿಮಳ ಜೀವನಲ್ಲೇ ಬರುತ್ತೆ ಅಂದರೆ, ಲಿಂಗದೇಹ ಹೋಗಬೇಕಾ ಜೀವನಿಗೆ? ಹೌದು, ಹೋಗಬೇಕು ಅಂತಾದರೆ ಅವ ಈ ಜಗತ್ತನ್ನು ತಿಳ್ಕೊಳ್ಬೇಕು ಅಂತಂದ್ರು. ದೇವರನ್ನು ತಿಳ್ಕೊಳ್ಳೋದಂದ್ರೆ ಏನು? ದೇವರು 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 ಅಂತ ತಿಳ್ಕೊಳ್ಳೋದು ಅಲ್ಲ. ದೇವರು ಅಂತ ತಿಳ್ಕೊಳ್ಳಿಕ್ಕೆ ಕಾಣಿಸ್ತಾ ಇಲ್ಲ. ಮತ್ತೆ ಅವನನ್ನು ತಿಳ್ಕೊಳ್ಳುವ ಬಗೆ ಹೇಗೆ? ಅವ ನಿರ್ಮಾಣ ಮಾಡಿದ ಜಗತ್ತನ್ನು ನೋಡೋಣ. ದೇವರಂದ್ರೆ ಏನು ಅಂತ ಪರಿಚಯ ಆಗುತ್ತೆ ಅಂದರು. ಕುಂಬಾರನ ಪರಿಚಯ ಇಲ್ಲಲ್ಲ, ಬಟ್ಟೆ ಮಾಡಿದವರ ಪರಿಚಯ ಇಲ್ಲಲ್ಲ. ಅಂಗಡಿಗೆ ಹೋಗಿ ಬಟ್ಟೆ ನೋಡ್ತೇವೆ, ಕುಂಬಾರ ಮಾಡಿರತಕ್ಕಂಥ ಮಡಕೆ ನೋಡ್ತೇವೆ, ಅದಕ್ಕೆ ಬಡಿಯುವ ಮೂಲಕ ಹೇಗುಂಟು ಅಂತ ಅದನ್ನು ಪರೀಕ್ಷೆ ಮಾಡ್ತೇವೆ. ಬಡದಾಗ ನಮಗೆ ಬೇಕಾಗಿರೋ ಒಂದು ಶಬ್ದ ಬಂತು ಅಂತಂದರೆ ಒಳ್ಳೆಯ ಮಡಕೆ ಅಂತ ತೀರ್ಮಾನ ಮಾಡ್ತೇವೆ. ಮಡಕೆ ಮಾಡಿದವ ಚೆನ್ನಾಗಿದ್ದಾನೆ ಅಂತಲ್ವೋ, ಮತ್ತೆ ಮಡಕೆ ಮಾಡಿದವನನ್ನು ಹುಡುಕಿಕೊಂಡು ಹೋಗ್ತೇವಲ್ಲೋ, ಯಾರದು ಮಡಕೆ ಮಾಡಿದವ, ಒಮ್ಮೆ ಅವನನ್ನು ನೋಡಬೇಕು ಅಂತ ಹುಡುಕೊಂಡು ಹೋಗ್ತೇವಲ್ಲೋ. ಮಡಕೆ ಮಾಡಿದವನನ್ನು ನೋಡಬೇಕು ಅಂತ ನಮಗೇನಾದರೂ ತೋರಬೇಕಾದ್ರೆ ಮೊದಲು ಮಡಕೆಯ ಪರಿಚಯ ಆಗಬೇಕು. ಮಡಕೆ ಮಾಡಿದವನ ಪರಿಚಯ ಮಾಡಿಕೊಂಡು ಮಡಕೆ ಮಾಡುವುದಲ್ಲ. ಒಳ್ಳೆ ಹಾಡುವವರಿದ್ದಾರೆ, ಅವರ ಧ್ವನಿ ಸುರುಳಿ ನಾವು ಕೇಳ್ತೇವೆ ಅಂತ ಇಟ್ಟುಕೊಳ್ಳಿ. ಕೇಳಿದ್ಮೇಲೆ ನಮಗೆ ಒಳಗಿನಿಂದ ತೋರುತ್ತಲ್ಲೋ, ಅವರನ್ನೊಮ್ಮೆ ನೋಡಬೇಕು ಅಂತ ತೋರುತ್ತಲ್ವೋ. ಅದೇ ರೀತಿಯಲ್ಲಿ ಮೊದಲು ಜಗತ್ತನ್ನು ಪರಿಚಯಿಸಿಕೊಂಡ ಮೇಲೆ ಜಗತ್ತನ್ನು ನಿರ್ಮಾಣ ಮಾಡಿದವನ ಪರಿಚಯ ನಮಗೆ ಮತ್ತೆ ಆಗುವುದು. ಅವನನ್ನು ನೋಡಬೇಕು ಅಂತ ಕುತೂಹಲ ಬರಬೇಕಾದ್ರೆ ಮೊದಲು ಜಗತ್ತಿನ ಪರಿಚಯ ಮಾಡಿಕೊಳ್ಬೇಕು. ತನ್ನ ಮೂಲಕ ವಿಶ್ವವನ್ನು ನಿನ್ನಲ್ಲಿ ಇಟ್ಟುಕೋ. ಪರಿಚಯದ ಮೂಲಕ ಜಗತ್ತನ್ನು ನಮ್ಮಲ್ಲಿ ಇಟ್ಟುಕೊಳ್ಳೋಣ. ಜಗತ್ತು ಅಂದರೆ ಹೀಗೆ ಅಂತ ಪರಿಚಯದ ಮೂಲಕ ಜಗತ್ತನ್ನು ನಮ್ಮಲ್ಲಿ ಇಟ್ಟುಕೊಳ್ಳೋಣ, ಮತ್ತೆ ಭಗವಂತನ ಪರಿಚಯ ಆಗುತ್ತೆ. ಹಾಗಾದರೆ ಜಗತ್ತಿನ ಪರಿಚಯ ನಮ್ಮಲ್ಲಿ ಬೇಕಲ್ಲ, ಪರಿಚಯಕ್ಕಾಗಿ ಜಗತ್ತನ್ನು ನಮ್ಮೊಳಗಿಟ್ಟುಕೊಳ್ಬೇಕು. ಮತ್ತೆ
ಭೋಗಕ್ಕಾಗಿ ಜಗತ್ತನ್ನು ನಮ್ಮೊಳಗಿಟ್ಟುಕೊಳ್ಳುವುದಲ್ಲ. ಹಿರಿಯರು ಒಂದು ಮಾತಂದ್ರು, ನೀನು ಜಗತ್ತಿನಲ್ಲಿರು, ಆದರೆ ಜಗತ್ತನ್ನು ನಿನ್ನೊಳಗಿಟ್ಟುಕೊಳ್ಳಬೇಡ ಅಂತ. ನೀನು ಸಂಸಾರದಲ್ಲಿ ಇರು, ಸಂಸಾರವನ್ನು ನಿನ್ನೊಳಗೆ ಇಟ್ಟುಕೊಳ್ಳಬೇಡ ಅಂತ. ದೋಣಿ ನೀರಲ್ಲಿರಲಿ, ನೀರು ದೋಣಿಯೊಳಗೆ ಹೋಗುವುದು ಬೇಡ ಅಂತಂದ್ರು. ಅದೇ ರೀತಿಯಲ್ಲಿ ಜಗತ್ತು ನಿನ್ನೊಳಗೆ ಬೇಡ, ನೀನು ಜಗತ್ತಿನಲ್ಲಿರು ಅಂತಂದ್ರು. ಆದರೆ ಮತ್ತೂ ಒಂದು ಏನು, ನಾವು ಜಗತ್ತಿನಲ್ಲಿರಬೇಕು, ಜಗತ್ತನ್ನು ನಮ್ಮೊಳಗಿಟ್ಟುಕೊಳ್ಬೇಕು. ಯಾಕೆ ಜಗತ್ತನ್ನು ನಮ್ಮೊಳಗಿಟ್ಟುಕೊಳ್ಬೇಕು? ಜಗತ್ತಿನ ಅಪ್ಪನನ್ನು ನೋಡುವುದ ಕುತೂಹಲ ಬರುವುದಕ್ಕೋಸ್ಕರ. ಹಾಗಾದ್ರೆ ನಮ್ಮಲ್ಲಿ ವಿಶ್ವ ಉಂಟಾ? ಹಾಗಾದ್ರೆ ಜಗತ್ತು ಯಾರಾದರೂ ನಮ್ಮ ಹತ್ರ ಕೇಳಿ, ಸ್ವಲ್ಪ ಈ ಜಗತ್ತಿನ ಬಗ್ಗೆ ಪರಿಚಯ ಹೇಳಿ. ಈಗ ಎಲ್ಲ ಶುರುವಾಗಿದೆ ಅಲ್ವ, ಜಗತ್ತಿನ ಮೂಲ ಹುಡುಕಲಿಕ್ಕೆ ಹೊರಟಿದ್ದಾರೆ ಅಂತೆ, ಅವರಿಗೆ ಸಿಕ್ಕಿದೆ ಅಂತೆ. ಆ ಸಿಕ್ಕಿದ್ದಕ್ಕೆ ಹೆಸರು ದೇವಕಣ ಅಂತ ಹೆಸರಿಟ್ಟಿದ್ದಾರೆ ಅಂತೆ. ತುಂಬ ಸಂತೋಷ, ದೈತ್ಯಕಣ ಆಗಲಿಲ್ಲ ಅದು. ಯಾವುದೇ ಒಂದು ರೀತಿಯಿಂದ ಎಲ್ಲಿಯಾದ್ರೂ ಒಂದು ಮೂಲೆಯಲ್ಲಿ ದೇವ ಭಗವಂತ ಅನ್ನತಕ್ಕಂಥದ್ದು ಬರಲೇಬೇಕಲ್ಲ. ಅದೇ ಕಣ ಅಂದ್ರೆ ಏನು ಗೊತ್ತಾ? ಕಣ ಶಬ್ದಕ್ಕೆ ಏನು ಅರ್ಥ ಗೊತ್ತಾ? ಕಾಣುವುದಿಲ್ಲ ಅಂತ ಅರ್ಥ. ಯಾರು ಕಾಣುವುದಿಲ್ಲ? ದೇವಕಾಣ. ಭಗವಂತ ಕಾಣಿಸೋ ಅಲ್ಲ, ಅವರಿಗೆ ಕಾಣ ಅಂತ ಹೇಳಲಿಕ್ಕೂ ಬರೋಲ್ಲ, ಅದಕ್ಕೆ ಕಣ ಅಂತ ಅಂದುಬಿಟ್ರು ಅಷ್ಟೇ. ಏನು ನಿಜವಾಗಿ ಏನಾಗಬೇಕದ್ದು? ಕಾಣ. ಜಗತ್ತಿನ ಹಿಂದಿರತಕ್ಕಂತಹ ಶಕ್ತಿ ದೇವಶಕ್ತಿ, ಕಾಣ, ಒಟ್ಟಿಗೆ ದೇವಕಾಣ ಅಂತ ಆಗಿಬಿಡುತ್ತದೆ. ಹಾಗಾದ್ರೆ ಏನು? ಈ ದೇವರನ್ನು ತಿಳ್ಕೊಳ್ಳೋದಕ್ಕೋಸ್ಕರ ವಿಶ್ವ ನಮ್ಮಲ್ಲಿ ಇಟ್ಟುಕೊಳ್ಬೇಕಲ್ಲ. ಆಯ್ತಲ್ಲ, ವಿಶ್ವ ಯಾರಾದರೂ ಕೇಳಲಿ, ಜಗತ್ತಿನ ಬಗ್ಗೆ ಕೇಳಲಿ ನಮ್ಮ ಹತ್ರ, ನಮಗೆ ಹೇಳುವಷ್ಟು ತಾಕತ್ತಿರಬೇಕು. ನೇರ ದೇವರನ್ನೇ ಹೇಳಲಿಕ್ಕೆ ಹೋಗುವುದಲ್ಲ, ದೇವರಿಂದ ಸೃಷ್ಟವಾದ ಜಗತ್ತಿನ ಪರಿಚಯ ಮೊದಲು ಸಮಾಜಕ್ಕೆ ಕೊಡಲಿಕ್ಕೆ ನಾವು ಜಗತ್ತನ್ನು ನಮ್ಮಲ್ಲಿ ಇಟ್ಟುಕೊಳ್ಳಬೇಕು. ಇದು ಏನು ಪರಿಮಳ? ಆವಾಗ ನಾವು ಜಗತ್ತಿನ ಬಗ್ಗೆ ಯಾರಾದರೂ ನಮ್ಮ ಹತ್ರ ಕೇಳಿದಾಗ, ನಿಮ್ಮ ಹತ್ರ ಕೇಳಿದಾಗ, ಅವ ಏನು ಪ್ರಶ್ನೆ ಮಾಡಿದ್ರು ಅದಕ್ಕೆ ತಕ್ಕದಾದ ನಾವು ಉತ್ತರವನ್ನು ಕೊಟ್ಟರೆ ಏನಂತಾರೆ ಗೊತ್ತಾ? ಅಬ್ಬಾ, ಜಗತ್ತನ್ನೇ ಅವರು ತುಂಬಿಸಿಕೊಂಡಿದ್ದಾರೆ ಅಂತಾರೆ. ಅವರಲ್ಲಿ ಜಗತ್ತೇ ತುಂಬಿಕೊಂಡಿದೆ. ಜಗತ್ತು ಏನು ಬೇಕಾದರೂ ಕೇಳಿ ಅದಕ್ಕೆ ಉತ್ತರ ಬರಲಿ ತಯಾರುಂಟು. ನಮ್ಮ ಮನಸ್ಸಿಗೆ ನೆಮ್ಮದಿ ಬರುವ ರೀತಿಯಲ್ಲಿ ಉತ್ತರ ಬರಲಿ ತಯಾರುಂಟು. ಅಂಥವ್ರನ್ನ ಏನಂತಾರೆ? ಜಗತ್. ಕೇಳಿದ ಶಬ್ದಕ್ಕೆಲ್ಲ ಅರ್ಥ ಹೇಳ್ತಾ ಹೋದರೆ ಆವಾಗ ಅವರನ್ನು ಏನಂತೇವೆ ಗೊತ್ತಾ? ಅವರು ಸಂಚಾರಿ ಡಿಕ್ಷನರಿ ಅಂತಂತೇವ. ಅವರೇ ಒಂದು ಶಬ್ದಕೋಶ ಅಂತಂತೇವ, ಸಂಚಾರಿ ಶಬ್ದಕೋಶ ಅಂತಂತೇವೋ. ಅದೇ ರೀತಿಯಲ್ಲಿ ಸಂಚಾರಿ ವಿಶ್ವ ನಾವೆಲ್ಲ ಆಗಬೇಕು. ಯಾಕೆ? ಜಗತ್ತಿನ ಬಗ್ಗೆ ಯಾರು ಏನು ಎಲ್ಲಿ ಕೇಳಿದ್ರು ಉತ್ತರ ಕೊಡತಕ್ಕಂಥ ತಾಕತ್ತು ನಮ್ಮಲ್ಲಿ. ಹಾಗಾದ್ರೆ ಏನಾಯಿತು? ವಿಶ್ವವನ್ನು ನಮ್ಮಲ್ಲಿ ತುಂಬಿಸಿಕೊಂಡೇವ. ಆವಾಗ 10 ಜನಕ್ಕೆ ನಾವು ಪರಿಮಳ ಬರ್ತೇವ. ಇವರಿಗೆ ಜಗತ್ತಿನ ಪರಿಚಯ ಚೆನ್ನಾಗಿ ಉಂಟು ಅಂತ 10 ಜನಕ್ಕೆ ನಾವು ಒಂದು ರೀತಿಯಲ್ಲಿ ಪರಿಮಳ ಬರ್ತೇವ. ಗುಣದಿಂದ ಪರಿಮಳ ಆಯಿತು, ಶುದ್ಧಿಯಿಂದ ಪರಿಮಳ ಆಯಿತು, ಭೇದದಿಂದ ಪರಿಮಳ ಆಯಿತು, ಜಗತ್ತಿನಿಂದ ಪರಿಮಳ ಆಯಿತು. ಕೊನೆಯದ್ದು ಫಲವೆಂಬ ಪರಿಮಳ. ಏನದು ಫಲ? ವಾದಿರಾಜ ಶ್ರೀಪಾದರಲ್ಲಿ ಕೊನೆಯಲ್ಲಿ ಹೇಳುವುದು, ತಸ್ಮೈ ಕಸ್ಮೈಚಿತ್ ಅಸ್ಮನ್ ಮನಸ್ಸಿ ಧೃತ ಕಥಾ ವಿಸ್ಮೃತೌ ಸ್ಮಾರಕಾಯ. ಒಳ್ಳೆಯ ಪರಿಮಳ ಯಾವುದು ಗೊತ್ತಾ? ಇಷ್ಟನ್ನೂ ಕೂಡ ಮರೆಯದೆ ಇರುವುದೇ ಒಂದು ದೊಡ್ಡ ಪರಿಮಳ. ನಾನು ದೇವರಿಗಿಂತ ಬೇರೆ, ಇದೊಂದು ಪರಿಮಳವನ್ನು ಮರೆಯಬಾರದು. ಜಗತ್ತು ನಮ್ಮಲ್ಲಿ ಉಂಟು, ಯಾರು ಕೇಳಿದಾಗಲೂ ಕೂಡ ಹೇಳತಕ್ಕಂಥ ತಾಕತ್ತು ನಮ್ಮಲ್ಲಿರಬೇಕು. ನಮ್ಮಲ್ಲಿ ಹೇಗಿರಬೇಕು ಅಂತಂದರೆ, ದುಡ್ಡುಂಟ್ರಿ, ಲಕ್ಷ ದುಡ್ಡುಂಟು. ಒಬ್ಬ ಸಾಯಂಕಾಲ ಬಂದು ಕೇಳಿದ, ಈಗ ಗ್ರಹಣ ಕಾಲ ಬರ್ತಾ ಉಂಟು, ಈಗ ಒಳ್ಳೆ ಮುಹೂರ್ತ, ಅಮೃತಗಳಿಗೆ ಈಗ ಅಮೃತ ಸಿದ್ಧಿಯೋಗ, 1,000 ರೂಪಾಯಿ ದಕ್ಷಿಣ ಕೊಡಬೇಕು ನೀವು ಅಂತಂದಾಗ, ಯದ್ಯಪಿ ಇವನು ಲಕ್ಷಾಧಿಪತಿ, ಇವ ಕೋಟ್ಯಧಿಪತಿ, 1,000 ರೂಪಾಯಿ ದಕ್ಷಿಣ ಕೊಡಬೇಕು ಅಂತಂದಾಗ, ಇಲ್ಲ, ದುಡ್ಡಿಲ್ಲ. ಎಲ್ಲ ಮತ್ತೆ ಲಕ್ಷಾಧಿಪತಿ, ಹೌದ್ರಿ, ಎಲ್ಲಿ ಉಂಟು? ಧನಾಗಾರದಲ್ಲಿ ಉಂಟು. ಎಲ್ಲಿರಬೇಕು? ಸೊಂಟದಲ್ಲಿರಬೇಕು ದುಡ್ಡು. ಆವಾಗ ಎಷ್ಟೊತ್ತಿಗೆ ಬೇಕಾದರೂ ದಾನ ಕೊಡ್ಲಿಕ್ಕೆ ಆಗುತ್ತಲ್ಲ. ಅದೇ ರೀತಿಯಲ್ಲಿ ದುಡ್ಡು ಸೊಂಟದಲ್ಲಿರಬೇಕು. ಧನಾಗಾರದಲ್ಲಿದ್ದರೆ ನಾಳೆ ಬೆಳಿಗಿನ ತನಕ ಕಾಯಬೇಕು. ಅದೇ ರೀತಿಯಲ್ಲಿ ದೇವರ ಬಗ್ಗೆ ಒಂಚೂರು ಹೇಳ್ತೀರಾ? ಹೇಳ್ತೇನೆ. ಶುರು ಮಾಡಿ. ಇಲ್ಲ, ಒಂಚೂರು ಪುಸ್ತಕ ನೋಡಬೇಕು. ಅದೇನಾಯಿತು? ಧನಾಗಾರದಲ್ಲಿ ಇಟ್ಟ ದುಡ್ಡಿನಂತೆ ಆಯಿತು. ಎಲ್ಲಿರಬೇಕು ದುಡ್ಡು? ಸೊಂಟದಲ್ಲಿರಬೇಕು. ಎಲ್ಲಿರಬೇಕು ವಿಷಯ? ಮನಸ್ಸಿನಿರಬೇಕು. ಯಾವಾಗಿರಬೇಕು? ಯಾವಾಗ ಕೇಳ್ತಾರೋ ಆವಾಗ ಹೇಳಲಿಕ್ಕೆ ತಯಾರಿರಬೇಕು. ಅದಕ್ಕೆ ಪ್ರಾಯಶಃ ನಮ್ಮಲ್ಲೆಲ್ಲ ಬ್ರಾಹ್ಮಣರಲ್ಲಿ ಬಂದದ್ದು, ಬೇರೆಯವರಿಗೆ ಅದು ಗೊತ್ತಿಲ್ಲ, ಅಭ್ಯಾಸ ಇಲ್ಲ. ಬ್ರಾಹ್ಮಣರದ್ದು ಕ್ರಮ ಏನು ಅಂತಂದರೆ, ದಕ್ಷಿಣೆ ಕೊಟ್ಟ ಕೂಡಲೇ ಸೊಂಟಕ್ಕೆ ಸಿಕ್ಕಿಸ್ಕೊಳ್ಳಿ. ಏನು ಎಷ್ಟು ಅಂತ ನೋಡೋಲ್ಲ. ಯದ್ಯಪಿ ಕೊಡುವವ ಶ್ರೀಮಂತ ಇರ್ಬೋದು, ಎಷ್ಟು ಕೊಟ್ಟರು ಅಂತ ಅಲ್ಲಿ ನೋಡುವ ಕ್ರಮನೇ ಇಲ್ಲ ನಮ್ಮಲ್ಲಿ. ಅದಕ್ಕೆ ಹಿರಿಯರಂದದ್ದು ಇರಬೇಕು, ಬ್ರಾಹ್ಮಣರಂತೆ ಇರಬೇಕು ಅಂತ. ಅಲ್ಲೇ ಲೆಕ್ಕ ಮಾಡೋದಲ್ಲ, ಎಷ್ಟು ಉಂಟು ಅಂತ ಲೆಕ್ಕ ಮಾಡಿ ಆಮೇಲೆ ಸೊಂಟಕ್ಕೆ ಸಿಕ್ಕಿಸ್ಕೊಳ್ಳೋದಲ್ಲ. ಅವನು ಕೈಯಲ್ಲಿ ಹೀಗೆ ಹಿಡ್ಕೊಳ್ತಾನೆ, ಕೊಡುವಾಗ ತೋರಿಸೋಲ್ಲ.
ತೆಗೆದುಕೊಳ್ಳುವವನು ಕೂಡ ಕೈಯಲ್ಲಿ ಇಟ್ಟ ಕೂಡಲೇ ಮುಚ್ಚಿಬಿಡ್ತಾನೆ. ಅದಕ್ಕೆ ಕೊಡುವವರು ಕವರಲ್ಲಿ ಹಾಕಿ ಕೊಡೋದು. ಯಾಕೆ ಹೇಳಿ? ಗೊತ್ತು ನಿಮಗೆಲ್ಲ. ಒಂದು ದುಡ್ಡು ದಕ್ಷಿಣ ಅಂದರೆ ದೇವರ ಹೆಂಡತಿ, ಹೆಣ್ಮಕ್ಕಳು ಯಾರಿಗೂ ತೋರಬಾರ್ದು, ಅದಕ್ಕೆ ಘೋಷ ಹಾಕೊಳ್ಳೋದು. ಯಾರಿಗೂ ತೋರಬಾರ್ದು ಅಂತ. ಅವಳು ಲಕ್ಷ್ಮಿ, ಅದಕ್ಕೋಸ್ಕರ ತೊಟ್ಟೆ ಒಳಗಿಡೋದು. ಇನ್ನೊಂದು ನಡೆಯುತ್ತೆ, ಏನು ಖಾಲಿ ಇಟ್ಟರು ನಡೆಯುತ್ತೆ, ಅಲ್ಲಿ ಯಾರು ಬಿಚ್ಚು ನೋಡೋಲ್ಲ ಅಂತ ಖಾತ್ರಿ ಅವಳು. ಹಾಗಾದರೆ ಎಲ್ಲಿ ಸೊಂಟ, ಏನಿದ್ರ ಉದ್ದೇಶ? ಸಿಕ್ಕಿದ್ದನ್ನು ಸೊಂಟಕ್ಕೆ ಸಿಕ್ಕಿಸಿಕೊಳ್ಳುವ ಉದ್ದೇಶ ಏನು? ಯಾರಾದರೂ ತಕ್ಷಣದಲ್ಲಿ ಕೊಡಿ ಅಂತಂದಾಗ ಕೊಡಲಿಕ್ಕೆ ತಯಾರಿರಬೇಕು. ಆ ದೃಷ್ಟಿಯಲ್ಲಿ ವಿಷಯಗಳು ಯಾವಾಗಲೂ ಈ 4 ರೀತಿಯ ಪರಿಮಳ ಉಂಟಲ್ಲ, 4 ರೀತಿಯ ಪರಿಮಳ ನಮ್ಮ ಮನಸ್ಸಿನಲ್ಲಿ ಸದಾಕಾಲ ಇರುವುದೇ 5ನೇ ಪರಿಮಳ. ಅಬ್ಬಾ, ಅವರಿಗೆ ಭಾರೀ ನೆನಪು ಶಕ್ತಿ ಅಂತ, ಒಬ್ಬನಿಗೆ ಭಾರೀ ನೆನಪು ಶಕ್ತಿ ಇದ್ದರೆ ಹೊಗಳ್ತಾರಲ್ಲ, ಹಾಗಾದರೆ ಹೊಗಳುವಿಕೆಗೆ ಕಾರಣವಾದ್ದನ್ನೆಲ್ಲ ಪರಿಮಳ ಅಂತ ಕರೀತೇವೆ. ಆ ದೃಷ್ಟಿಯಲ್ಲಿ ಕೊನೆಯದ್ದು ಫಲ ಸೌರಭ. ತಸ್ಮೈ ಕಸ್ಮೈಚಿತ್ ಅಸ್ಮನ್ ಮನಸ್ಸಿ ಧೃತ ಕಥಾ ವಿಸ್ಮೃತೌ ಸ್ಮಾರಕಾಯ. ಮರೆತು ಹೋಗುತ್ತೆ ಅಂತಂದಾಗ ನೆನಪಿಸಿಕೊಡುವುದುಂಟಲ್ಲ, ನೆನಪಿಗೆ ಆ ಕ್ಷಣದಲ್ಲಿ ನೆನಪಿಗೆ ಬರುವುದುಂಟಲ್ಲ, ATM. ಏನು? ಒಂದು ಎನಿ ಟೈಮ್ ಮನಿ, ಮತ್ತೊಂದು ಎನಿ ಟೈಮ್ ಮರಣ, ಮೂರನೇದ್ದು ಎನಿ ಟೈಮ್ ಮೆಮೊರಿ. ಮೆಮೊರಿ ಅಂದರೆ ನೆನಪು ಶಕ್ತಿ ಅಲ್ವೋ? ಯಾವಾಗ ಬೇಕಾದರೂ ಕೇಳಿ ಅವರ ಹತ್ರ, ತಕ್ಷಣದಲ್ಲೇ ಪ್ರತಿಕ್ರಿಯಿಸ್ತಾರೆ. ಅಂಥವರ ಸುತ್ತಮುತ್ತ ನಾವು ಸಕ್ಕರೆಗೆ ಇರುವೆ ಮುತ್ತಿದಂತೆ ನಾವೆಲ್ಲ ಮುತ್ತುತ್ತೇವಲ್ಲ, ಅವರಿಗೆ ಭಾರೀ ಸ್ಮರಣ ಶಕ್ತಿ ಉಂಟು ಅಂತ. ಇದೇ ಪರಿಮಳ ಅಲ್ವೋ? ಹಾಗಾದರೆ ಇನ್ನೆಷ್ಟುಂಟು? ವಾದಿರಾಜ ಶ್ರೀಪಾದರು ಕೊಡ್ತಾರೆ 5 ರೀತಿಯ ಪರಿಮಳ ಕೊಡ್ತಾರೆ. 5 ರೀತಿಯ ಪರಿಮಳ ಯಾರಲ್ಲಿರುತ್ತೆ? ಸಾತ್ವಿಕ ಜೀವನಲ್ಲಿರುತ್ತೆ. ಆ ದೃಷ್ಟಿಯಲ್ಲಿ ಹಾಗಾದರೆ ಗುಣ ಸೌರಭ, ಶುದ್ಧಿ ಸೌರಭ, ಭೇದ ಸೌರಭ, ವಿಶ್ವ ಸೌರಭ, ಫಲ ಸೌರಭ. ಸದಾಕಾಲ ನೆನಪು ಇರುವುದೇ ಒಂದು ದೊಡ್ಡ ಫಲ. ಬೇಡದ್ದಲ್ಲ, ಬೇಕಿದ್ದದ್ದು. ಭಗವಂತನ ಬಗ್ಗೆ ಅಥವಾ ಜಗತ್ತಿನ ಬಗ್ಗೆ ನಮಗೆ ಸದಾಕಾಲ ನೆನಪಿನಲ್ಲಿರುವುದೇ ಇದೊಂದು ದೊಡ್ಡ ಫಲ. ಇಂತಹ 5 ಪರಿಮಳಗಳನ್ನು ವಾದಿರಾಜ ಶ್ರೀಪಾದರು ಸಾತ್ವಿಕ ಜೀವನಿಗೆ ಈ ನುಡಿಯ ಮೂಲಕ ಹಯಗ್ರೀವನಿಂದ ಕೊಡಿಸ್ತಾ ಇದ್ದಾರೆ. ಇದು ನಿತ್ಯ ನಮ್ಮ ಚಿಂತನೆಗೆ ಬೇಕಾಗಿರತಕ್ಕಂಥ ವಿಷಯ. ಅಲ್ಲಿಂದ ಮುಂದುವರೆದು ರಾಜರು ಯಾರನ್ನು ಹೊಗಳ್ತಾರೆ? ವೇದವ್ಯಾಸ ದೇವರನ್ನು ಹೊಗಳ್ತಾರೆ ಅಂತ ನಿನ್ನೆ ದಿವಸ ನೋಡಿದ್ದೆವು. ವ್ಯಾಸರನ್ನು ಹೊಗಳಿದ್ರು, ಜೊತೆಯಲ್ಲಿ ನಿನ್ನೆ ದಿವಸನೇ ಮಧ್ವರನ್ನು ಹೊಗಳಿದ್ರು. ವ್ಯಾಸರನ್ನು ಹೊಗಳಿರತಕ್ಕಂತಹ ಕ್ರಮ ಏನವರು? ವೇದ ಪಥ ಪ್ರಚಾರಂ, ವೇದವನ್ನು ಪ್ರಚಾರ ಮಾಡಿದ್ರು, ವೇದವನ್ನು ಚಾಲ್ತಿಗೆ ತಂದ್ರು, ವೇದವನ್ನು ರಚಿಸಿದ್ರು ಅಂತ ಹೇಳಲಿಲ್ಲ. ವೇದವನ್ನು ನಿರ್ಮಾಣ ಮಹಾಭಾರತ ವೇದವ್ಯಾಸದೇವರು ನಿರ್ಮಾಣ ಮಾಡಿದ್ರು. ನಮ್ಮಲ್ಲಿ ಎಲ್ಲ ಅನೇಕ ರೀತಿಯಾದ ಕತೆ ಪುಸ್ತಕಗಳಿದ್ದಾವೆ, ಅವುಗಳನ್ನೆಲ್ಲ ನಿರ್ಮಾಣ ಮಾಡುವುದು ಯಾಕೆ? ಅದರಲ್ಲಿ ಬರೆದವರು ಇಂಥವರು ಅಂತಿರುತ್ತೆ. ಯಾವುದೋ ಒಂದು ಪುಸ್ತಕದ ಅಂಗಡಿಗೆ ಹೋಗೋಣ, ಅಲ್ಲಿ ಒಂದು ಪುಸ್ತಕ ತೆಗೆದುಕೊಳ್ಳೋಣ. ತೆಗೆದು ನಾವು ಮೊದಲು ನೋಡುವುದು ಏನು ಗೊತ್ತಾ? ಇದು ಯಾರು ಬರೆದದ್ದು ಅಂತ. ಹಿರಿಯರಂದ್ರು ಎಲ್ಲ ಪುಸ್ತಕಗಳಿಗೂ ಕೂಡ ಯಾರು ಬರೆದದ್ದು ಅಂತ ಸಿಗುತ್ತೆ, ಆದರೆ ವೇದಕ್ಕೆ ಮಾತ್ರ ಯಾರು ಬರೆದದ್ದು ಅಂತ ಸಿಗಲೇ ಇಲ್ಲ. ಆದ್ದರಿಂದ ವೇದಕ್ಕೆ ಒಬ್ಬ ಕರ್ತೃ ಇಲ್ಲ ಅಂತ, ವೇದವನ್ನು ರಚನೆ ಮಾಡಿದವ ಅಂತ ಇಲ್ಲವೇ ಇಲ್ಲ ಅಂತ. ಮತ್ತೆ ವೇದ ಅನಾದಿ ಕಾಲದಿಂದ ಉಂಟು ಅಂತ ಇಷ್ಟೇ ಉಂಟು. ಆದ್ರಿಂದ ಕೃಷ್ಣ ಹೇಳಿದ ವೇದಾಂತ ಕೃತ್ ವೇದ ವಿತ್, ವೇದಾಂತ ಕೃತ್ ವೇದ ವಿದೇವ ಚಾಹಂ. 15ನೇ ಅಧ್ಯಾಯದಲ್ಲಿ ಕೃಷ್ಣನ ಮಾತು ಅರ್ಜುನನ ಮೂಲಕ ಸಮಾಜಕ್ಕೆ. ಅರ್ಜುನ, ನಾನು ವೇದಾಂತವನ್ನು ಮಾಡಿದ್ದು, ಆದರೆ ವೇದವನ್ನು ತಿಳಿದದ್ದು. ವೇದವನ್ನು ಮಾಡಿದ್ದು ಅಂತ ಕೃಷ್ಣ ಅಂದಿಲ್ಲ. ವೇದಾಂತ ಅಂದರೆ ಬ್ರಹ್ಮಸೂತ್ರಗಳು. ಬ್ರಹ್ಮಸೂತ್ರಗಳು ನಾನೇ ರಚನೆ ಮಾಡಿದ್ದು. ಕೃಷ್ಣ ಹೇಳೋದು ಯಾವ ರೂಪದಿಂದ? ವ್ಯಾಸ ರೂಪದಿಂದ ನಾನೇ ರಚನೆ ಮಾಡಿದ್ದು, ಆದರೆ ವೇದವನ್ನು ನಾನು ಮಾಡಿದ್ದಲ್ಲ, ನಾನು ಹೇಳಿದ್ದು, ನಾನು ತಿಳಿದದ್ದು ಅಂತ. ಹಾಗಾದರೆ ಇಂತಹ ವೇದದ ಪ್ರಚಾರ, ವೇದವನ್ನು ಸಮಾಜಕ್ಕೆ ತಂದವರು. ಏನಾಗಿತ್ತು ವೇದ? ಗೌತಮಸ್ಯ ಋಷೇಃ ಶಾಪಾತ್ ಜ್ಞಾನೇತು ಅಜ್ಞಾನತಾಂ ಗತೆ ಸಂಕೀರ್ಣ ಬುದ್ಧಯಃ ದೇವಾಃ. ಗೌತಮ ಋಷಿಗಳ ಶಾಪದಿಂದಾಗಿ ವೇದ ಅಂತರ್ಧಾನ ಆಯಿತು ಅಂತ. ಗೌತಮ ಋಷಿಗಳು ಎಲ್ಲಿದ್ರು ಅಂತ? ಇಲ್ಲೇ ನಮ್ಮ ಉಡುಪಿಗಿಂತ ಉತ್ತರ ದಿಕ್ಕಲ್ಲಿದ್ದರು, ಅವರ ಆಶ್ರಮ ಕಟ್ಟಿಕೊಂಡು. ಅದಕ್ಕೆ ಏನು ಹೆಸರು? ಕುಂಬಾಸಿ.
ನಮಗೀಗ ಕುಂಭಾಸಿ ಅಂತಂದ ತಕ್ಷಣ ಗಣಪತಿ ತಲೆಗೆ ಹೋಗ್ತಾನೆ. ವಾದಿರಾಜ ಶ್ರೀಪಾದರ ಕಾಲದಲ್ಲಿ ಪ್ರಾಯಶಃ ಗಣಪತಿ ಇರಲಿಲ್ಲ ಕಾಣುತ್ತೆ, ಮತ್ತೆ ಗಣಪತಿ ಬಂದದ್ದು. ಅವರ ಕಾಲದಲ್ಲಿ ಏನಿತ್ತು, ಈಗ ಕೆಳಗೆ ಹರಿಹರ ಕ್ಷೇತ್ರ ಉಂಟಲ್ಲ, ಆ ಹರಿಹರ ಕ್ಷೇತ್ರವೇ ಕುಂಭಾಸಿ ಕ್ಷೇತ್ರ. ಯಾರು ಬಂದಿದ್ರು ಅಲ್ಲಿಗೆ? ಪಾಂಡವರು ಬಂದಿದ್ರು. ಪಾಂಡವರು ಉಡುಪಿ ಕಡೆಗೆ ಬಂದಿದ್ರು. ಅದು ನಮ್ಮಲ್ಲಿ ಈಗಲೂ ಒಂದು ಚಾಲ್ತಿ ಉಂಟು, ಅನಂತೇಶ್ವರ ಅವರೇ ಕಟ್ಟಿದ್ದು ಅಂತ. ನಾವು ಹೇಳುವ ಇದು ನೋಡಿದಾಗ ನಾವು ಆ ಕಾಲದಲ್ಲಿ ಕಲ್ಲು ಹೊತ್ತಿದ್ದೇವೆ ಏನೋ ಅಂತ ಎಣಿಸಬೇಕು, ಆ ರೀತಿ ಹೇಳ್ತೇವೆ. ಅದು ಅಷ್ಟು ದೊಡ್ಡ ಕಲ್ಲನ್ನು ಅಷ್ಟು ಮೇಲೆ ಇಡಬೇಕು ಅಂತಾದರೆ ಭೀಮಸೇನಿಂದ ಮಾತ್ರ ಸಾಧ್ಯ, ಮತ್ತೆ ಯಾರಿಂದೂ ಸಾಧ್ಯ ಇಲ್ಲ, ಅವರು ಕಟ್ಟಿದ್ದು ಅಂತ. ಏನೇ ಇರಲಿ ನಮಗೇನು ನಷ್ಟ ಇಲ್ಲ, ಬಿಟ್ಟು ಬಿಡಿ. ಅಂತೂ ಉಂಟಲ್ಲ ಅನಂತೇಶ್ವರ ಅಂತ ಒಪ್ಪಿದ್ದಾರೆ ತಾನೆ, ಅಷ್ಟು ಸಾಕು ನಮಗೆ, ಯಾರೇ ಕಟ್ಟಿದ್ದಾಗಲಿ. ಅಂತೂ ಕುಂಭಾಸಿಗೆ ಬಂದಿದ್ದಾರೆ ಪಾಂಡವರು ವನವಾಸ ಕಾಲದಲ್ಲಿ. ವಾದಿರಾಜ ಶ್ರೀಪಾದ್ರೆ ಅಂತ ಇದ್ದಾರೆ. ಅಲ್ಲಿ ಕುಂಭ ಅಂತ ಒಬ್ಬ ಅಸುರ ಇದ್ದಂತೆ, ಮಡಕೆ ಅಂತೆ. ಅವನಿಗೆ ಭೀಮಸೇನ ಕತ್ತಿಯಂತೆ ಇದ್ದ, ಆದ್ದರಿಂದ ಆ ಹಸಿ ಅಂದರೆ ಕತ್ತಿ ಅಂತ ಅರ್ಥ. ಆದ್ದರಿಂದ ಆ ಜಾಗಕ್ಕೆ ಕುಂಭಾಸಿ ಅಂತ ಹೆಸರು. ಹಾಗಾದರೆ ಆ ಜಾಗಕ್ಕೆ ಹೋಗೋದು ದೊಡ್ಡದಲ್ಲ. ಹೋದಾಗ ಅಲ್ಲಿ ಭೀಮಸೇನನ್ನು ಚಿಂತನೆ ಮಾಡಬೇಕು. ಚಿಂತನೆ ಮಾಡುವುದೇನು ಅಂತ, ಕುಂಭನೆಂಬ ಅಸುರನಿಗೆ ಕತ್ತಿಯಂತೆ ಇರುವವನು ಬಾಸಿ ಕುಂಭಾಸಿ ಸಂಜ್ಞತ್ವಂ ಕ್ಷೇತ್ರ ಶ್ರೀಶ ಗಿರೀಶಯೋ ಅಬಾಸೀತ್ ದ್ರೌಪದೀಪತಿ. ದ್ರೌಪದಿಯ ಪತಿಯಾದ ಭೀಮಸೇನ ಕುಂಭಾಸುರನಿಗೆ ಕತ್ತಿಯಂತೆ ಇಲ್ಲಿ ಶೋಭಿಸಿದ ಅಂತ. ಏನರ್ಥ? ಒಳಗಿನಿಂದ ಕುಂಭಾಸುರರಿದ್ದಾರೆ. ಅಲ್ಲಿ ಜಾಗಕ್ಕೆ ಹೋದಾಗ ಏನಾಗಬೇಕು? ಒಳಗಿರತಕ್ಕಂಥ ಅಸುರನ ನಿರ್ಮೂಲನ ಆಗಬೇಕು. ಅದಕ್ಕೆ ಯಾರು ಕತ್ತಿಯಂತೆ ಬರಬೇಕು? ಭೀಮಸೇನ ಕತ್ತಿಯಂತೆ ಬರಬೇಕು. ಯಾರ ಕ್ಷೇತ್ರ ಅದು? ಗೌತಮ ಋಷಿಗಳ ಕ್ಷೇತ್ರ. ಅಲ್ಲಿ ಕೆಳಗಿನಿಂದ ಹರಿಹರ ಕ್ಷೇತ್ರ, ಹರಿಹರ ದೇವರಿದ್ದಾರೆ. ಅಕ್ಕಪಕ್ಕದಲ್ಲಿ 2 ಸರೋವರಗಳು ಇದೆ. 2 ಸರೋವರ ಉಂಟು. ಅಲ್ಲೇ ಒಂದು ಗುಹೆನೂ ಇತ್ತಂತೆ. ವಾದಿರಾಜರ ಕಾಲದಲ್ಲಿ ಇತ್ತು ಒಂದು ಗುಹೆ. ವಾದಿರಾಜರ ಆ ಗುಹೆಯನ್ನು ವರ್ಣನೆ ಮಾಡ್ತಾರೆ. ಒಟ್ಟಿಗೆ ಗೌತಮ ಋಷಿಯನ್ನು ತೆಗೆದುಕೊಂಡು ಆ ಗುಹೆ ಅವನದ್ದು ಬಾಯಿ ಅಂತಂದ್ರು. 2 ಕೊಳಗಳು ಅವನ 2 ಕಣ್ಣುಗಳು ಅಂತಂದ್ರು. ಗೌತಮ ಕ್ಷೇತ್ರಂ ತತ್ತನುವತ್ ಬಭೌ ಅಂತ ವಾದಿರಾಜ ಶ್ರೀಪಾದರು ತೀರ್ಥ ಪ್ರಬಂಧದಲ್ಲಿ ಹೇಳತಕ್ಕಂಥ ಮಾತು. ಆ ಗೌತಮ ಕ್ಷೇತ್ರ ಏನಾಗಿತ್ತು? ಅದು ಗೌತಮಸ್ಯ ಋಷೇಶ ಶಾಪಾತ್. ಪ್ರಾಯಶಃ ಅದೇ ಗೌತಮರು ಇರಬಹುದು. ದ್ವಾಪಾರದಲ್ಲಿ ಒಬ್ಬ ಮುನಿಪ ತನ್ನ ಕೋಪದಿಂದಲೇ ಕೊಡಲು ಶಾಪ, ಜ್ಞಾನ ಲೋಪ. ಏನು ಶಾಪ ಯಾಕೆ ಕೊಟ್ಟರು? ಗೌತಮ ಋಷಿಗಳು ಕೊಟ್ಟಿರತಕ್ಕಂತಹ ಶಾಪ. ಯಾಕೆ? ಬೇರೆ ಕಡೆಗಳಲ್ಲೆಲ್ಲ ಬರಗಾಲ 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 ನಾವು ಕಾಣ್ತೇವಲ್ಲ ಈಗ, ಅದೇ ರೀತಿಯಲ್ಲಿ ಬರಗಾಲ. ಎಲ್ಲಿಯೂ ಊಟಕ್ಕಿಲ್ಲ, ಮಳೆ ಇಲ್ಲ, ಎಂಥದೂ ಇಲ್ಲ. ಆವಾಗ ಋಷಿಗಳೆಲ್ಲ ಅರಸ್ತಾ ಹೊರಟ್ರಂತೆ. ಎಲ್ಲಿ ಮಳೆ ಬರುತ್ತೆ, ಎಲ್ಲಿ ಬೆಳೆ ಬೆಳೆಯುತ್ತೆ, ಎಲ್ಲಿ ಕ್ಷೇಮ ಉಂಟು ಅಂತ ಅರಸ್ಕೊಂಡು ಹೊರಟಾಗ ಅವರು ಬಂದದ್ದು ನಮ್ಮ ಉಡುಪಿ ಜಿಲ್ಲೆಗೆ. ಉಡುಪಿ ಜಿಲ್ಲೆಯಲ್ಲಿ ಹಾಗಾದರೆ ಆವಾಗಿನಿಂದಲೂ ಬರ ಅಂತ ಇಲ್ವೇ ಇಲ್ಲ, ಮತ್ತೆ ಈಗಿನಿಂದಲೇ ಅಂತ. ಅವಾಗ ಏನು ಆರಾಮ್ ಎಲ್ಲಿ ಬರ ಬಂದರೂ ಕೂಡ ಉಡುಪಿ ಜಿಲ್ಲೆಗೆ ಬರ ಬರ್ತಿರಲಿಲ್ಲ ಅಂತ. ಈಗ ಆ ಬರ ಉಡುಪಿ ಜಿಲ್ಲೆಗೂ ಕಾಲಿಡ್ಲಿಕ್ಕೆ ಶುರು ಮಾಡಿದೆ ಅಂತಂದ್ರು. ಆ ಎಲ್ಲ ಋಷಿಗಳು ಇಲ್ಲಿಗೆ ಬಂದ್ರಂತೆ, ಗೌತಮರ ಆಶ್ರಮಕ್ಕೆ ಬಂದರು. ಆರಾಮ, ಏನು ಒಳ್ಳೆ ಊಟ, ಒಳ್ಳೆ ತಿಂಡಿ ಚೆನ್ನಾಗಿದೆ, ಒಳ್ಳೆ ಪಾಠ ಪ್ರವಚನ ಚೆನ್ನಾಗಿ, ಕಾಡು ಕಾಡು ಕಾಡು. ಆವಾಗಿಲ್ಲಿ ಒಳ್ಳೆ ತಮ್ಮ ಯಾವ ಉದ್ದೇಶ ಏನು ಋಷಿಗಳದ್ದು, ಆ ಉದ್ದೇಶ ಚೆನ್ನಾಗಿ ಇಲ್ಲಿ ಈಡೇರುತ್ತಿತ್ತು. ಇಷ್ಟಾಗುವಾಗ ಸುದ್ದಿ ಬಂತು. ಏನು ಅಂತ, ಎಲ್ಲ ಊರಲ್ಲಿ ಕೂಡ ಮಳೆ ಬಂದಿದೆ ಅಂತ ಸುದ್ದಿ ಬಂತು. ಈ ಬಿಜಾಪುರ, ಬಾಗಲಕೋಟೆ, ರಾಯಚೂರು ಆಚೆ ಕಡೆಯಿಂದ ಎಲ್ಲ ಧೋ ಅಂತ ಈಚೆ ಬರ್ತಾರಲ್ಲ, ಗುಳೆ ಹೊರಟುಕೊಂಡು ಬರ್ತಾರಲ್ಲ, ಅಲ್ಲಿ ಮಳೆ ಬರುವುದಿಲ್ಲ, ಬೆಳೆ ಇರುವುದಿಲ್ಲ, ಏನಿರುವುದಿಲ್ಲ, ಬಂದಿರ್ತಾರೆ. ಇಲ್ಲಿ ಬಂದು ಎಲ್ಲೋ ಅಲ್ಲಿ ಇಲ್ಲಿ ಪಾಪ ಕೆಲಸಕ್ಕೆ 10-20 ರೂಪಾಯಿ ಹೀಗೆ ದಿನ ಕೂಲಿಗೆ ಕೆಲಸಕ್ಕೆ ಸೇರಿರ್ತಾರೆ. ಮತ್ತು ಇಲ್ಲಿಯವರಿಂದ ಅವರ ತಲೆನೂ ಹಾಳಾಗಿ ಬಿಡುತ್ತೆ. 10-20 ಇದ್ದದ್ದು 150ಕ್ಕೆ ಒಮ್ಮೆಲೆ ಹಾರಿಬಿಡುತ್ತೆ. ಆಮೇಲೆ ಅವರಿಗೆ ಅಲ್ಲಿಂದ ಸುದ್ದಿ ಬರುತ್ತೆ, ಏನು ಅಂತ, ಮಳೆ ಆಯ್ತಲ್ಲಿ ಅಂತ. ಮಳೆ ಆಯ್ತಂತ ಕೂಡಿದಾಗ ಇಲ್ಲಿ ಅಲ್ಲಿದ್ದ ಕೆಲಸವನ್ನು ಅಲ್ಲಲ್ಲಿ ಅರ್ಧದಲ್ಲಿ ಬಿಟ್ಟರು, ಸಿಕ್ಕಿದ್ದನ್ನು ಹಿಡ್ಕೊಂಡ್ರು, ಧೋ ಅಂತ ಅಲ್ಲಿಗೆ ಗುಳೆ ಹೋದರು. ಅಸ್ಸಾಂನವರು ಬೆಂಗಳೂರಿಂದ ಹೋಗಿ ಪುನಃ ಬೆಂಗಳೂರಿಗೆ ಬರ್ತಾ ಇರುವಂತೆ, ಧೋ ಅಂತ ಅಲ್ಲಿಗೆ ಗುಳೆ ಹೋದರು. ಅದೇ ರೀತಿಯಲ್ಲಿ ಈ ಋಷಿಗಳಿಗೆಲ್ಲ ಗೊತ್ತಾಯಿತು ಏನು ಅಂತ, ನಮ್ಮೂರಲ್ಲಿ ಮಳೆ ಬಂತು, ಚೆನ್ನಾಗಿದೆ, ಊರಿನಲ್ಲಿ ಕ್ಷೇಮ ಇದೆ ಅಂತ ಮಳೆ ಬಂತು. ಋಷಿಗಳೆಲ್ಲ ಹೊರಡ್ತೇವೆ ಅಂತಂದುಬಿಟ್ರು. ಹೊರಡ್ತೇವೆ ಅಂತಂದಾಗ ಗೌತಮರು ಬಿಡ್ತಾರಾ? ಅವರಂದ್ರು, ಒಳ್ಳೆ ಸತ್ಪಾತ್ರ ಬ್ರಾಹ್ಮಣರಿದ್ದೀರಾ, ಒಳ್ಳೆ ಋಷಿಗಳಿದ್ದೀರಾ, ಪಾಠ ಪ್ರವಚನ ಚೆನ್ನಾಗಿ ಮಾಡ್ತಾ ಇದ್ದೀರಾ, ನೀವು ಇಲ್ಲೇ ಇರಿ, ನಿಮಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಅಂತ ಗೌತಮ ಋಷಿಗಳಂದರು. ಇವರಿಗೆ ಹೋಗುವಂತೇನಿಲ್ಲ, ಇರುವಂತೇನೂ ಇಲ್ಲ, ಹೋಗದೆ ಉಪಾಯ ಇಲ್ಲ. ಅಲ್ಲಿ ನಮ್ಮದೇ ಊರು, ಬ್ರಹ್ಮಾಂಡ ಎಲ್ಲ ಹುತ್ತಿ ನೋಡಲು ನಮ್ಮೂರೇ ವಾಸಿ. ಆದ್ದರಿಂದ ನಮ್ಮೂರಿಗೆ ಹೋಗಬೇಕು ಅಂತ ತುಂಬ ಆಸೆ ಅವರಿಗೆ. ಆದರೆ ಹೋದರೆ ಈ ಗೌತಮರು ಏನು ಸಿಟ್ಟಾಗುತ್ತಾರೋ ಅಂತ ಭಯ. ತುಂಬ ಒತ್ತಾಯ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಕೊನೆಗೇನಾಯಿತು, ತಲೆಗೆ ಕುಂಭಾಸುರ ಪ್ರವೇಶ ಮಾಡಿದ.
ಯಾಕೆ? ಅಸುರನ ಪ್ರವೇಶ ಆಯಿತು ಇವರಿಗೆ, ಈ ಋಷಿಗಳಲ್ಲಿ ಅಸುರನ ಪ್ರವೇಶ ಆಯಿತು ಅಂತ. ಯಾಕೆ? ಗುರುಗಳ ಮಾತನ್ನು ಮೀರ್ತಾ ಇರುವುದಕ್ಕೆ, ಗೌತಮರ ಮಾತನ್ನು ಮೀರ್ತಾ ಇರುವುದಕ್ಕೆ. ಗೌತಮರಂತ ಇದ್ದಾರಲ್ಲ, ಇಲ್ಲೇ ಇರಿ ಅಂತ ಹೇಳ್ತಾ ಇದ್ರು ಕೂಡ ಇಲ್ಲ, ಹೋಗಬೇಕು ಅಂತ ಮಾತಿಗೆ ವಿರುದ್ಧವಾಗಿ ವರ್ತನೆ ಮಾಡ್ತಾ ಇದ್ದಾರಲ್ಲ, ತಲೆಗೆ ಕುಂಭಾಸುರನ ಪ್ರವೇಶ ಆಯಿತು, ತಲೆ ವ್ಯಗ್ರ ಆಯಿತು, ತಲೆಗೊಂದು ಆಲೋಚನೆ ಬಂತು. ಇವರದ್ದೇ ಒಂದು ಸಮಿತಿ ನಿರ್ಮಾಣ ಮಾಡಿಬಿಟ್ರೆ, ಹೀಗೆ ಮಾಡೋಣ, ಹೋಗೋದಕ್ಕೋಸ್ಕರ ಹೀಗೆ ಮಾಡೋಣ, ಏನು ಮಾಡೋಣ, ಈ ಗೌತಮರ ಮೇಲೆ ಏನಾದರೂ ಒಂದು ಗೋಹತ್ಯಾನೋ ಬ್ರಹ್ಮಹತ್ಯಾನೋ ಏನಾದರೂ ತಲೆ ಮೇಲೆ ಇಟ್ಟು ಇಲ್ಲಿಂದ ಕಾಲು ಕೀಳೋಣ. ಏನು ಮಾಡಬೇಕು? ಅದಕ್ಕೆ ಒಂದು ಆಕಳನ್ನು ಸೃಷ್ಟಿ ಮಾಡಿದ್ರು, ಎಲ್ಲ ಸೇರಿಕೊಂಡು ಆಕಳನ್ನು ಸೃಷ್ಟಿ ಮಾಡಿದ್ರು. ಎಂಥ ಆಕಳು? ಈಗಲೋ ಮತ್ತೆಯೋ, ಯಾವುದಕ್ಕೆ? ಸಾಯಲಿಕ್ಕೆ, ಕರು ಹಾಕ್ಲಿಕ್ಕಲ್ಲ, ಸಾಯಲಿಕ್ಕೆ. ಈಗಲೋ ಮತ್ತೆಯೋ ಅಂತ ಆಕಳು ತಯಾರಾಗಿದೆ. ಅಂಥ ಆಕಳು ಈ ಗೌತಮರ ಆಶ್ರಮದ ಗದ್ದೆಯಲ್ಲಿ ಪೈರನ್ನು ಮೇಯಲಿಕ್ಕೆ ಅಂತ ಬಿಟ್ಟುಬಿಟ್ರು. ಅದು ಪೈರನ್ನು ಮೇಯ್ತಾ ಉಂಟು. ಗೌತಮರಿಗೆ ಸುದ್ದಿ ಬಂತು, ಆಕಳು ಪೈರನ್ನು ಮೇಯ್ತಾ ಉಂಟು ಅಂತೇಳಿ ಅದನ್ನು ಬದಿಗೆ ಸರಿಸೋಣ ಅಂತ ಗೌತಮರು ಆಕಳಿನ ಬಳಿಗೆ ಹೋಗೋದನ್ನು ಮುಟ್ಟುವುದಕ್ಕೂ ಆಕಳು ಬಿದ್ದು ಸಾಯುವುದಕ್ಕೂ ಸರಿ ಹೋಯಿತು. ಇದು ಯಾವುದರ ಪ್ರಭಾವ? ಋಷಿಗಳ ತಪಸ್ಸಿನ ಪ್ರಭಾವ. ಆ ತಪಸ್ಸಿಗೆ ಏನಾಗಿದೆ? ತಪಸ್ಸಿಗೆ ಒಂಚೂರು ಕರಿ ಹಿಡಿದಿದೆ. ನಮ್ಮಲ್ಲಿ ದೀಪಕ್ಕೆ ಕರಿ ಹಿಡಿಯುತ್ತಲ್ಲ, ಅದೇ ರೀತಿ ಇವರ ತಪಸ್ಸಿನತಕ್ಕಂಥ ಫಲಕ್ಕೆ ಸ್ವಲ್ಪ ಕರಿ ಹಿಡಿದಿದೆ, ಅದರ ಪ್ರಭಾವ. ಗೌತಮರು ಇದನ್ನೆಲ್ಲ ಋಷಿಗಳು ನೋಡ್ತಾ ಇದ್ದಾರೆ. ನೋಡಿ, ಗೋಹತ್ಯೆ ಮಾಡಿದವರು ನಿಮ್ಮ ಆಶ್ರಮದಲ್ಲಿ ನಾವು ನಿಲ್ಲೋಲ್ಲ ಅಂತಂದ್ರು, ದಬ ಅಂತ ಹೊರಟರು. ಗೌತಮರು ಆಲೋಚನೆ ಮಾಡ್ತಾರೆ, ಇಂಥ ಪ್ರಸಂಗ ನನ್ನ ಜೀವನದಲ್ಲಿ ನಡೆದದ್ದು ಅಂತಿಲ್ಲ. ಈ ಮುದಿ ಆಕಳು ಇದಕ್ಕೆ ಏಳಲಿಕ್ಕೆ ಕೂಡುದಿಲ್ಲ, ನನ್ನ ಗದ್ದೆಗೆ ಬರುವುದು ಅಂತಾರೆ, ಎಲ್ಲಿಂದ ಬರುವುದು, ಹೇಗೆ ಬರುವುದು ಅಂತ ಆಲೋಚನೆ ಮಾಡಿದಾಗ ಈ ಇಷ್ಟೂ ಋಷಿಗಳು ತೋರಿದ್ರು, ಇಷ್ಟೂ ಋಷಿಗಳ ಕುತಂತ್ರನೂ ತೋರಿತು ಇವರಿಗೆ. ಆವಾಗ ಅಂದ್ರು, ಗೌತಮಸ್ಯ ಋಷೇಹೇ ಶಾಪಾತ್, ಹಾಳಾಗಿ ಹೋಗಿ ನೀವು ಅಂತಂದ್ರು. ನೀವು ತಪಸ್ಸು ಮಾಡುವುದು ಇದಕ್ಕೋಸ್ಕರನ? ಪಾಠ ಪ್ರವಚನದ ಉದ್ದೇಶ ಇದೇನಾ? ಯಾಕೆ? ಇನ್ನೊಬ್ಬನ ತಲೆಯ ಮೇಲೆ ಗೋಹತ್ಯ ಇಡುವುದಕ್ಕೋಸ್ಕರ ನೀವು ತಪಸ್ಸು ಮಾಡುವುದಾ? ಗೌತಮಸ್ಯ ಋಷೇಹೇ ಶಾಪಾತ್ ಜ್ಞಾನೇ ಅಜ್ಞಾನತಾಂ ಗತೆ. ಅಷ್ಟೂ ಋಷಿಗಳ ಮನಸ್ಸಿಗೆ ಮರೆಯುವಿಕೆ ಬಂತು. ಮೊದಲು ಹೊರಗಿನಿಂದ ಬರ ಇತ್ತು, ಈಗ ಒಳಗಿನಿಂದ ಬರ ಬಂತು. ಸಂಕೀರ್ಣ ಬುದ್ಧಯ ದೇವಾ ಬ್ರಹ್ಮ ರುದ್ರ ಪುರಸ್ಸರಾ ಶರಣ್ಯಂ ಶರಣಂ ಜಗ್ಮುಹು. ಏನು ಭೂಮಿಯಲ್ಲಿ ಚೆನ್ನಾಗಿ ಪಾಠ ಪ್ರವಚನಗಳು ಯಾಗ ಯಜ್ಞ ನಡೀತಾ ಇದ್ದರೆ ದೇವತೆಗಳಿಗೆ ಕಾಲಕ್ಕೆ ಆಹಾರ ಸಿಗುತ್ತೆ. ದೇವಾನ್ ಭಾವಯತಾನೇನ ತೇ ದೇವಾಹ ಭಾವಯಂತುವಹ ಅಂತ ಕೃಷ್ಣನ ಮಾತು ಭಗವದ್ಗೀತೆಯಲ್ಲಿ ಅರ್ಜುನನ ಮೂಲಕ. ಅರ್ಜುನ, ನೀನು ಕಾಲಕ್ಕೆ ಮಾಡಬೇಕಾದ ನಿನ್ನ ಕರ್ತವ್ಯ ಮಾಡು, ಯಾಗ ಯಜ್ಞಗಳನ್ನು ಕ್ರಮ ಪ್ರಕಾರ ಮಾಡಿ ಆಹುತಿಯ ಮೂಲಕ ದೇವತೆಗಳನ್ನು ತೃಪ್ತಿಪಡಿಸು. ದೇವತೆಗಳು ನಿನಗೆ ಕಾಲಕ್ಕೆ ಮಳೆ ಬೆಲೆಯನ್ನು ಕೊಟ್ಟು ನಿನ್ನನ್ನು ತೃಪ್ತಿಪಡಿಸಲಿ. ದೇವಾನ್ ಭಾವಯತಾನೇನ ತೇ ದೇವಾಹ, ನಿನ್ನನ್ನು ದೇವತೆಗಳು ನೋಡಿಕೊಳ್ಳಿ, ದೇವತೆಗಳು ನಿಮ್ಮನ್ನು ನೋಡಿಕೊಳ್ಳಿ ಅಂತ ಹೀಗೆ ಕೃಷ್ಣ ಜಗತ್ತಿನ ವ್ಯವಸ್ಥೆಯನ್ನು ಮಾಡಿದ್ದ. ಈಗ ಋಷಿಗಳಲ್ಲಿ ಏನಿಲ್ಲ, ಪಾಠ ಇಲ್ಲ, ಉಪನ್ಯಾಸ ಇಲ್ಲ, ಜಪ ಇಲ್ಲ, ಯಾಗ ಇಲ್ಲ, ಯಜ್ಞ ಇಲ್ಲ. ಯಾಕೆ? ಏನು ಮಾಡಬೇಕು ಅಂತಲೇ ತೋಚುತ್ತಾ ಇಲ್ಲ, ಎಲ್ಲ ಮರ್ತಿದೆ. ದೇವತೆಗಳು ತತ್ತರಿಸಿದ್ರು. ಯಾರಿಗೆ ದಮ್ಮಯ್ಯ ಹಾಕೋದು? ಹೋದ್ರು ಭಗವಂತನ ಬಳಿಗೆ ದಮ್ಮಯ್ಯ ಹಾಕ್ಲಿಕ್ಕೆ ಅಂತ ಹೋದಾಗ ಅವತೀರ್ಣ ಮಹಾಯೋಗಿ ಸತ್ಯವತ್ಯಾಂ ಪರಾಶರಾತ್. ಏನು ಅಂತ ಪ್ರಾರ್ಥನೆ ಮಾಡಲಿಕ್ಕೆ ಹೋದದ್ದು ದೇವತೆಗಳು? ಭೂಮಿಯಲ್ಲಿ ಬೆಳೆ ಇಲ್ಲ, ಪೂರಾ ಬರ ಬಂದಿದೆ, ಅದಕ್ಕೆ ನೀನು ಅವತಾರ ಮಾಡಬೇಕು. ಯಾವ ಬೆಳೆ ಇಲ್ಲ? ಈ ಬೆಳೆ ಇಲ್ಲ ಅಲ್ಲ, ಈ ಬೆಳೆ ಇಲ್ಲ, ತಲೆಯಿಂದ ಬೆಳೆಯಬೇಕಾದಂತಹ ಬೆಳೆ ಇಲ್ಲ. ಆದ್ರಿಂದ ಏನಾಯಿತು? ಬರ ಬಂದಿದೆ. ಜನಗಳಿಗೆ ಜ್ಞಾನ ತೃಷ ಇದೆ, ಬಾಯಾರಿಕೆ ಆಗುತ್ತಾ ಉಂಟು. ತಿಳುವಳಿಕೆ ಬೇಕು ಅಂತ ಬಾಯಾರಿಕೆ ಆಗುತ್ತಾ ಉಂಟು. ಬಾಯಾರಿಕೆ ನೀಗಿಸೋರು ಯಾರೂ ಇಲ್ಲ. ಆದ್ರಿಂದ ನೀನು ಅವತಾರ ಮಾಡಬೇಕು ಅಂತಂದಾಗ ಸತ್ಯವತ್ಯಾಂ ಪರಾಶರಾತ್ ಮಹಾಯೋಗಿ ವ್ಯಾಸತ್ವೇನ ಅವತತಾರ. ಭಗವಂತನು ವ್ಯಾಸ ಎನ್ನತಕ್ಕಂಥ ರೂಪದಿಂದ ಅವತರಿಸಿದ. ಜ್ಞಾನ ಏನಾಗಿತ್ತು? ಗೌತಮರ ಶಾಪದಿಂದ ಜ್ಞಾನ ಏನಾಗಿತ್ತು? ಜ್ಞಾನೇತು ಅಜ್ಞಾನತ, ಜ್ಞಾನಕ್ಕೆ ಮರೆ ಬಂದಿದೆ ಅಷ್ಟೇ, ಜ್ಞಾನ ನಾಶ ಆದದ್ದಲ್ಲ. ಜ್ಞಾನಕ್ಕೆ ವ್ಯಾಸರು ಬಂದು ಆ ಮರೆಯನ್ನು ತೆಗೆಯುವುದು. ಜ್ಞಾನಕ್ಕೆ ಮರೆ ಬಂದಿದೆ, ಜ್ಞಾನಕ್ಕೊಂದು ಪರದೆ ಬಂದಿದೆ. ಅಜ್ಞಾನ ಅಂತಕ್ಕಂಥ ಪರದೆ ಬಂದಿದೆ, ಮರೆಯುವಿಕೆ ಅನ್ನತಕ್ಕಂಥ ಪರದೆ ಬಂದಿದೆ ಜ್ಞಾನಕ್ಕೆ. ಯದ್ಯಪಿ ಜ್ಞಾನ ಹೇಗಿತ್ತು, ಜ್ಞಾನದ ಕ್ರಮ ಹೇಗಿತ್ತಂತೆ ಗೊತ್ತಾ? ಕೃತಯುಗೆ ಜ್ಞಾನಂ ಸ್ಥಿತಂ. ಕೃತಯುಗದಲ್ಲಿ ಜ್ಞಾನ ಹೇಗಿತ್ತು? ಇತ್ತು, ಚೆನ್ನಾಗಿತ್ತು ಅಂತ ಅರ್ಥ. ದೇವರ ಬಗ್ಗೆ ಒಳ್ಳೆ ತಿಳುವಳಿಕೆ ಇತ್ತು ಅಂತ ಅರ್ಥ. ದೇವರಾಗಲಿ ಜಗತ್ತಾಗಲಿ ಎಲ್ಲದರ ಬಗ್ಗೆನೂ ಚೆನ್ನಾಗಿ ತಿಳುವಳಿಕೆ ಇತ್ತು. ಆಮೇಲೆ ಏನು ಬಂತು? ತ್ರೇತಾ ಬಂತು.
ನೋಡಿ, ಕೃತ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ ಅಲ್ವೋ? ಕೃತ ಶಬ್ದಕ್ಕೆ 4 ಪಾದಗಳು ಧರ್ಮದಿಂದ ಇತ್ತು, ಅದರಿಂದ ಕೃತ ಶಬ್ದ ಕೃತಕೃತ್ಯ ಅಂತ ನಮ್ಮಲ್ಲಿ ಉಂಟಲ್ಲ. ಏನರ್ಥ ನಾನು ಕೃತಕೃತ್ಯನಾದೆ? ಏನರ್ಥ? ನಾನು ಪೂರ್ಣನಾದೆ ಅಂತ ಅರ್ಥ. ಏನೊಂದು ಕಾರ್ಯಕ್ರಮ ಆಯಿತು, ಕಾರ್ಯಕ್ರಮ ಆದಮೇಲೆ ನಾನು ಕೃತಕೃತ್ಯನಾದೆ, ಹಬ್ಬ ಹೇಗೆ ಆಗಬೇಕೋ ಹಾಗೆ ಆಯಿತು, ನಾನು ಧನ್ಯನಾದೆ, ನಾನು ಪೂರ್ಣನಾದೆ, ಅಷ್ಟೇ ತಾನೆ. ಆದರೆ ಕೃತಯುಗ ಪೂರ್ಣವಾದ ಯುಗ, ಆದ್ದರಿಂದ ದೇವರ ವಿಷಯ ಆ ಯುಗದಲ್ಲಿ ಚೆನ್ನಾಗಿತ್ತು. ವಿಪರೀತ ತಿಳುವಳಿಕೆ ಯಾರಿಗೂ ಇಲ್ಲ. ತ್ರೇತಾಯಾಮ್ ಕಿಂಚಿತ್ ತದ ಅನ್ಯಥಾ ಜಾತಂ ತ್ರೇತಾಯಾಮ್, ತ್ರೇತಾಯುಗದಲ್ಲಿ ಸ್ವಲ್ಪ ಬದಲಾವಣೆ ಆಯಿತು. ಯಾಕೆ? ತ್ರೇತ 3ರಿಂದಲೇ ಕೂಡಿದ್ದು, 3B ಈತ ತ್ರೇತ. ಧರ್ಮದ್ದು ದೇವರ ಬಗ್ಗೆ ತಿಳುವಳಿಕೆಯಲ್ಲಿ ಚೂರು ತಿಳುವಳಿಕೆ ಹೋಲಿಕೆ ಶುರುವಾಯಿತು, ಸಂಶಯ ಅಲ್ಲಿ ಸ್ವಲ್ಪ ಪ್ರವೇಶ ಮಾಡಲಿಕ್ಕೆ ಶುರುವಾಯಿತು. ದ್ವಾಪರೇತು ಅಖಿಲಂ, ದ್ವಾಪರಯುಗದಲ್ಲೇ ಪೂರ್ತಿ ಹೋಗಿದೆ ಅಂತ. ಹಾಗಿದ್ರೆ ಕಲಿಯುಗದಲ್ಲಿ ಪೂರ್ತಿ ಹೋಗಿದೆ ಅಂತ ಪ್ರತ್ಯೇಕ ಹೇಳಬೇಕಾಗಿಲ್ಲ ಅಂದರು. ಯದ್ಯಪಿ ದ್ವಾಪರ ಶಬ್ದಕ್ಕೆ 2 ಅಂತ ಅರ್ಥ ಅಲ್ವೋ? 2 ಉಳಿದದ್ದು. ತ್ರೇತಾಯುಗದಲ್ಲಿ 3 ಪಾದ ಉಳಿದಿತ್ತು ಧರ್ಮದ್ದು, ದ್ವಾಪರಯುಗದಲ್ಲಿ 2 ಪಾದ ಉಳಿದದ್ದು. ನೋಡಿ, 3 ಪಾದ ಉಳಿದ್ರೆ, 3 ಪಾದ ಇದ್ರೆ ಏನಾದರೂ ಸರ್ಕಸ್ ಮಾಡಿ ಆದರೂ ಸ್ವಲ್ಪ ನಿಲ್ಲಬಹುದು. ನಾವು ಪಶುಗಳನ್ನು ನೋಡ್ತೇವಲ್ಲ, ಅವುಗಳಿಗೆ ಒಂದು ಕಾಲಿಗೆ ನಾವೇನಾದರೂ ಹೊಡೆದ್ರು ಅದು ಕುಯಿಂಗ್ ಕುಯಿಂಗ್ ಅಂತ ಹೇಳಿಕೊಂಡು ಒಂದು ಕಾಲನ್ನು ಟೊಂಕ ಮಾಡ್ತಾ 3 ಕಾಲಿನ ನಡೆಯುವುದನ್ನು ನಾವು ನೋಡ್ತೇವೆ. 2 ಕಾಲಿಗೆ ಕಲ್ಲು ಬಿಸಾಡಿ ನಡಿಲಿಕ್ಕಾಗುತ್ತಾ? ದ್ವಾಪರ ಧರ್ಮದಲ್ಲಿ ಯದ್ಯಪಿ 2 ಪಾದ ಹೋದದ್ದು, 2 ಪಾದ ಉಂಟು. ಆ 2 ಪಾದ ಹೋಗಿ 2 ಪಾದ ಇದ್ರೂ ಇಲ್ಲದ ಪ್ರಾಯ. ಅದರಿಂದ ಅಂದ್ರು ದ್ವಾಪರೇತು ಅಖಿಲಂ, ದ್ವಾಪರಯುಗದಲ್ಲಿ ಪೂರ್ತಿ ಹೋಗಿಯೇ ಬಿಡ್ತು ಅಂತಂದ್ರು. ಆವಾಗ ಸಂಕೀರ್ಣ ಬುದ್ಧಯ ದೇವಾಹ, ದೇವತೆಗಳಿಗೆ ಗೊಂದಲ ಆಯಿತು, ವ್ಯಗ್ರತೆ ಬಂತು. ದೇವರನ್ನು ಪ್ರಾರ್ಥನೆ ಮಾಡಿದ್ರು. ಭಗವಾನ್ ವೇದವ್ಯಾಸತ್ವೇನ ಅವತತಾರ. ಯಾಕೆ? ಮರೆ ಮಾಚಿದ ಜ್ಞಾನವನ್ನು ಪುನಃ ವೇದಾನ್ ವ್ಯಂಜಯನ್ ಅಂತಾರೆ. ವೇದಗಳನ್ನು ಪುನಃ ಪ್ರಕಟಗೊಳಿಸಿದ, ವೇದವನ್ನು ನಿರ್ಮಾಣ ಮಾಡಿದ್ದಲ್ಲ. ಅದನ್ನು ಮತ್ತೊಂದು ಕಡೆಯಲ್ಲಿ ಶಾಸ್ತ್ರಕಾರರಂದ್ರು, ಹೇಗೆ ವೇದವ್ಯಾಸರಿಂದಾಗಿ ಈ ವೇದಗಳ ನಿರ್ಮಾಣ ಹೇಗಾಯಿತು? ನಿರ್ಮಾಣ ಅಂತಂದ್ಬಿಟ್ರೆ ಆವಿಷ್ಕಾರ. ವೇದಗಳ ಆವಿಷ್ಕಾರ ಹೇಗಾಯಿತು ಅಂತಂದರೆ ಅದಕ್ಕೆ ಮಧ್ವಿದೆ ಎನ್ನುವ ಗ್ರಂಥದಲ್ಲಿ ಚೆನ್ನಾಗಿ ಉಲ್ಲೇಖ ಮಾಡ್ತಾರೆ. ವೇದವ್ಯಾಸ ದೇವರು ಹೌದು, ಅವರ ಮನಸ್ಸು ಸರಿ. ಏನು ಮನಸ್ಸು? ಮನಸ್ಸೆನ್ನೋದು ಒಂದು ಕ್ಷೀರ ಸಮುದ್ರ. ವೇದವ್ಯಾಸದೇವರ ಮನಸ್ಸೇ ಒಂದು ಕ್ಷೀರ ಸಮುದ್ರ. ಧವಲೆ ಅಸ್ಯ ಮನಪಯೋನಿಧೌ. ವೇದವ್ಯಾಸದೇವರು ಏನು? ಕ್ಷೀರ ಸಮುದ್ರ ಇರುವ ಜಾಗ. ಕ್ಷೀರ ಸಮುದ್ರ ಇರಲಿಕ್ಕೆ ಒಂದು ಜಾಗ ಬೇಕಲ್ಲ. ವ್ಯಾಸರೆಂಬ ಜಾಗದಲ್ಲಿ ಮನಸ್ಸೆಂಬ ಕ್ಷೀರ ಸಮುದ್ರ. ವೇದವ್ಯಾಸದೇವರ ಮನಸ್ಸೆಂಬ ಕ್ಷೀರ ಸಮುದ್ರ. ಹಾಲು ಬಿಳಿ ಅಲ್ವೋ? ಬಿಳಿ ಅಂದರೆ ಸ್ವಚ್ಛ ಅಂತ ಅರ್ಥ ಅಲ್ವೋ? ನಿರ್ಮಲ ಅಂತ ಅರ್ಥ ಅಲ್ವೋ? ಅದೇ ರೀತಿಯಲ್ಲಿ ವೇದವ್ಯಾಸದೇವರ ಮನಸ್ಸು ಬಿಳಿ, ವೇದವ್ಯಾಸದೇವರ ಮನಸ್ಸು ಸಾತ್ವಿಕ, ವೇದವ್ಯಾಸದೇವರ ಮನಸ್ಸು ಸ್ವಚ್ಛ. ಕ್ಷೀರ ಸಮುದ್ರ ಎಷ್ಟು ಸ್ವಚ್ಛನೋ ಅದಕ್ಕಿಂತ ಸ್ವಚ್ಛ ವ್ಯಾಸರ ಮನಸ್ಸು. ಆದ್ದರಿಂದ ವೇದವ್ಯಾಸದೇವರ ಮನಸ್ಸನ್ನು ಕ್ಷೀರ ಸಮುದ್ರ ಅಂತಂದ್ರು. ಕ್ಷೀರ ಸಮುದ್ರದ ಎಲ್ಲ ವಸ್ತುಗಳು ಉಂಟಲ್ಲ, ವ್ಯಾಸರ ಮನಸ್ಸಲ್ಲಿ ಎಲ್ಲ ವಸ್ತುಗಳು ಉಂಟು. ಸಮುದ್ರದಲ್ಲಿ ಎಲ್ಲ ವಸ್ತುಗಳು ಸಿಗುತ್ತಾವಲ್ಲ, ವ್ಯಾಸರ ಮನಸ್ಸಿನಿಂದ ಎಲ್ಲ ವಸ್ತುಗಳು ಸಮಾಜಕ್ಕೆ ಸಿಗುತ್ತವೆ. ಆದ್ರಿಂದ ಧವಲೆ ಅಸ್ಯ ಮನಪಯೋನಿದೋ, ವ್ಯಾಸರನ್ನು ಚಿಂತನೆ ಮಾಡುವಾಗ ನಿಮ್ಮ ಮನಸ್ಸು ಒಂದು ಕ್ಷೀರ ಸಮುದ್ರ ಅಂತ ಚಿಂತನೆ ಮಾಡಬೇಕು. ಹಿರಿಯರು ವ್ಯಾಸರ ಚಿತ್ರಣ ಮತ್ತೊಂದು ರೀತಿಯಲ್ಲಿ ಕೊಟ್ಟಿದ್ದಾರೆ, ವೇದವ್ಯಾಸದೇವರ ಚಿತ್ರಣ ಮತ್ತೊಂದು ರೀತಿಯಲ್ಲಿ ಕೊಟ್ಟಿದ್ದಾರೆ. ಒಂದು ಕೈಯಲ್ಲಿ ಜ್ಞಾನ ಮುದ್ರೆ ಹಿಡ್ಕೊಂಡಿದ್ದಾರೆ, ಮತ್ತೊಂದು ಕೈಯಲ್ಲಿ ಅಭಯ ಮುದ್ರೆ ಹಿಡ್ಕೊಂಡಿದ್ದಾರೆ. ವಿಜ್ಞಾನ ರೋಚಿ ಪರಿಪೂರಿತಾಂತಹ ಭಾಷ್ಯಾಂಡಕೋಶಂ ಹರಿತೋಪಲಾಭಂ. ಮೈ ಬಣ್ಣ ಹೇಗೆ ಅದನ್ನು ಕೊಟ್ಟರು ಚಿತ್ರಣ. ಮೈ ಬಣ್ಣ ಹೇಗೆ ಅಂತಂದರೆ ಇಂದ್ರನೀಲಮಣಿ, ನೀಲಮಣಿ ನೋಡಿದ್ದೇವಲ್ಲ, ನೀಲಮಣಿಯ ಪರ್ವತ ಹೇಗಿರುತ್ತೆ, ಅದರ ಬಣ್ಣ ಹೇಗಿರುತ್ತೆ ಅದು ಕೂಡ ಮತ್ತೂ ಅಂದರು. ಎಲ್ಲಿಯೂ ಕೂಡ ಶಾಸ್ತ್ರಕಾರರು ದೇವರನ್ನು ವರ್ಣನೆ ಮಾಡುವಾಗ ತಪ್ಪಿ ಬೀಳುವುದೇ ಇಲ್ಲ. ಬರೇ ಇಂದ್ರನೀಲಮಣಿಯಂತೆ, ಬರೇ ಒಂದು ನೀಲಮಣಿಯಂತೆ, ನೀಲಮಣಿಯ ಬೆಟ್ಟದಂತೆ ವ್ಯಾಸರ ಶರೀರ ಉಂಟು ಅಂತಂದುಬಿಟ್ರೆ ನಮ್ಮಲ್ಲಿ ಪ್ರಶ್ನೆ ಬರುತ್ತೆ. ಏನು ಗೊತ್ತಾ? ಅಲ್ಲ, ಆ ನೀಲ ಬೆಟ್ಟಕ್ಕೆ, ನೀಲಮಣಿಯ ಬೆಟ್ಟಕ್ಕೆ ಮಳೆ ಗಾಳಿ ಚಳಿ ಬಿಸಿಲು ಅಂತ ಇವುಗಳು ಹೊಡೆದು 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 ಅದರ ಬಣ್ಣ ಮಸುಕಾಗಿರುತ್ತಲ್ವೋ, ವ್ಯಾಸರ ಮೈ ಬಣ್ಣವನ್ನು ಹಾಗೆ ಮಸುಕಾಗಿದೋ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ತಕ್ಷಣ ಏನಂದ್ರೆ ಗೊತ್ತೋ, ಪ್ರಶ್ನೆಗೇನು ಅವಕಾಶ ಇಲ್ಲ. ಆ ಇಂದ್ರನೀಲ ಮಣಿಯ ಬೆಟ್ಟ ಉಂಟಲ್ಲ, ಅದನ್ನು ಒಡೆದಾಗ ಒಡೆದ ಜಾಗದಲ್ಲಿ ಚೆನ್ನಾಗಿರುತ್ತಾ? ಸರಿ, 2 ಭಾಗ ಮಾಡು. 2 ಭಾಗ ಮಾಡಿ ಒಳಭಾಗ ಇರುತ್ತಲ್ಲ, ಅದರಲ್ಲಿ ಆ ಒಡೆದಂತಹ ಜಾಗ ಇರುತ್ತಲ್ಲ, ಅಲ್ಲಿ ಇನ್ನೂ ಸ್ವಚ್ಛವಾಗಿರುತ್ತಲ್ಲ, ಅದಕ್ಕೆ ಚಳಿ ಮಳೆ ಗಾಳಿ ಬಿಸಿಲು ಯಾವುದು ಹೊಡೆದಿರುವುದಿಲ್ಲಲ್ಲ, ಆ ಬಣ್ಣ ಹೇಗೋ ಅಂತಹ ಬಣ್ಣ ವೇದವ್ಯಾಸದೇವರದ್ದು ಅಂತ ಚಿಂತನೆ ಮಾಡು. ಹರಿತೋಪಲಾಭ, ಅದಕ್ಕೆ ಹರಿತ ಉಪಲ, ಉಪಲ ಶಬ್ದಕ್ಕೆ ತುಂಡು ಅಂತ ಅರ್ಥ. ಇಂದ್ರನೀಲಮಣಿಯ ತುಂಡಿನ ಜಾಗದಲ್ಲಿ
ಹೇಗೆ ಬಣ್ಣನೋ ಆ ರೀತಿ ಬಣ್ಣವುಳ್ಳವರು. ತರ್ಕ ಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದಂ ಆನತೋಸ್ಮಿ. ಒಂದು ಕೈಯಲ್ಲಿ ಜ್ಞಾನ ಮುದ್ರೆ, ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆ. ಪ್ರಾಯಶಃ ಎಲ್ಲ ದೇವತೆಗಳ ಕೈಯಲ್ಲಿ ಪ್ರಾಯಶಃ ಇಂತಹದ್ದೇ ಇರುತ್ತೆ. ಒಳ್ಳೆಯ ತಿಳುವಳಿಕೆಯನ್ನು ಕೊಡ್ತಾರೆ, ಹೆದರಬೇಡ. ತಿಳುವಳಿಕೆ ಬರುವುದೇ ಹೆದರಿಕೆ ತೆಗೆಯುವುದಕ್ಕೋಸ್ಕರ ಅಂತೇಳಿ. ತರ್ಕ ಮತ್ತೆ ಅಭಯ, ಇದು ವೇದವ್ಯಾಸ ದೇವರ ಚಿತ್ರಣ. ಸುತ್ತಮುತ್ತ ಬ್ರಹ್ಮಾದಿ ದೇವತೆಗಳು ಇದ್ದಾರೆ ಅಂತ ವ್ಯಾಸರನ್ನು ಚಿಂತಿಸಿಕೊಳ್ಳುವಾಗ ಅನುಸಂಧಾನ ಮಾಡಿಕೊ. ಅದೇ ರೀತಿಯಲ್ಲಿ ಜೊತೆಯಲ್ಲಿ ಈ ವ್ಯಾಸರ ಮನಸ್ಸು ಬಹಳ ಪರಿಶುದ್ಧವಾದ್ದು. ಇದೊಂದು ಕ್ಷೀರ ಸಮುದ್ರ. ಕ್ಷೀರ ಸಮುದ್ರದಲ್ಲಿ ಧವಲೇಸ್ಯ ಮನಪ್ಪಯೋನಿದೌ ಸದನುಕ್ರೋಶ ಗಿರೀಂದ್ರ ಲೋಲಿತೆ. ಹಾಗಾದರೆ ಕ್ಷೀರ ಸಮುದ್ರ ಆಯಿತು, ಜಾಗ ಗೊತ್ತಾಯಿತು, ಕ್ಷೀರ ಸಮುದ್ರ ಗೊತ್ತಾಯಿತು. ಈ ಕ್ಷೀರ ಸಮುದ್ರದಲ್ಲಿ ತುಂಬ ವಸ್ತು ಉಂಟು, ಇರಲಿಕ್ಕೆ ತುಂಬ ವಸ್ತು ಇರಬಹುದು. ನಮಗೆ ಬೇಕಾದ ವಸ್ತು ಯಾವುದು? ಈಗ ಸದ್ಯಕ್ಕೆ ನಮಗೆ ಬೇಕಾದ ವಸ್ತು ಯಾವುದು? ವೇದಗಳು. ಯಾಕೆ? ಜ್ಞಾನೇತು ಅಜ್ಞಾನತಾಂಗತೆ ಅಲ್ವೋ, ಜ್ಞಾನ ಮರೆ ಆಗಿದೆ ಅಲ್ವೋ, ಅದನ್ನು ಪುನಃ ತರಬೇಕು, ಕೊಡಬೇಕು ಅಂತ. ಆದರೆ ಯಾವುದರಿಂದ ಕೊಡಬೇಕು? ಅವರು ಯಾವುದರಿಂದ ಸಂಪಾದನೆ ಮಾಡಿದ್ದು ಅದರಿಂದಲೇ ಪುನಃ ಕೊಡಬೇಕು. ಅದಕ್ಕೋಸ್ಕರ ವೇದಗಳು ಬೇಕು. ನಮಗೆ ಬೇಕಾದದ್ದು ವೇದ. ವೇದಗಳೆಂಬ ಹೆಣ್ಣನ್ನು ವೇದವ್ಯಾಸದೇವರು ತನ್ನ ಮನಸ್ಸೆಂಬ ಕ್ಷೀರ ಸಮುದ್ರದಿಂದ ಹೊರ ಹಾಕಿದ್ರು. ಅಲ್ಲಿ ಕ್ಷೀರ ಸಮುದ್ರ ಮಥನಾಗಿತ್ತಲ್ಲ, ಕ್ಷೀರ ಸಮುದ್ರದಿಂದ ಒಂದೊಂದೇ ಬಂತಲ್ವೋ, ಮೊದಲು ಒಳಗಿದ್ದದ್ದೇ ಒಂದೊಂದು ಬಂದದ್ದಲ್ವೋ, ಇಲ್ಲಿಂದ ಹಾಕಿ ತೆಗೆದದ್ದಲ್ಲ. ಮೊದಲು ಸುರ ಬಂತು, ಮೊದಲು ವಿಷ ಬಂತು. ಆ ವಿಷವನ್ನು ಮೊದಲು ಸಮುದ್ರಕ್ಕೆ ಹಾಕಿ ಆಮೇಲೆ ತೆಗೆದದ್ದಲ್ಲ. ಅದೆಲ್ಲ ಈಗಿನ ಕಾಲದಲ್ಲಿ ಹಾಲು ಕಡಿಯುವವರ ಕ್ರಮ ಅಲ್ಲ. ಈಗಿನ ಕಾಲದಲ್ಲಿ ಮೊಸರು ಕಡಿಯುವವರ ಕ್ರಮ ಅಲ್ಲ. ಈಗಿನ ಕಾಲದಲ್ಲಿ ಮೊಸರು ಕಡಿಯುವ ಕ್ರಮ ಹೇಗೆ? ಮೊಸರು ಕಡಿಯುವ ಕ್ರಮ ಗೊತ್ತಿದ್ರೆ ತಾನೇ ಮತ್ತೆ ಹೇಗೆ ಅಂತ ಪ್ರಶ್ನೆ. ಒಂದು ಗುಟ್ಟು, ಮನೆಯಲ್ಲಿ ಯಾರಾದರೂ ಮೊಸರು ಕಡಿಯುವವರಿದ್ದರೆ ಒಂದು ಗುಟ್ಟು ತುಂಬ ಕಡಿತೇವಲ್ಲ, ಬೆಣ್ಣೆನೇ ಬರುವುದಿಲ್ಲ. ಅದಕ್ಕೆ ಹಿರಿಯರೊಂದು ಮಾತು ಹೇಳಿದರು, ಸ್ವಲ್ಪ ಎದುರು ಬೆಣ್ಣೆ ಹಾಕುವುದು ಅಂತ ಉಂಟು. ನಿನ್ನೆ ತೆಗೆದಿಟ್ಟ ಬೆಣ್ಣೆ ಉಂಟಲ್ಲ, ಅದನ್ನು ಸ್ವಲ್ಪ ಹಾಕು. ಅಂದರೆ ಈ ಮೊಸರಿಗೆ, ಇವತ್ತಿನ ಮೊಸರಿಗೆ ಮರ್ತು ಹೋಗಿರುತ್ತಂತೆ, ಏನು ಕೊಡಬೇಕು ಅಂತಲೇ ಮರ್ತು ಹೋಗಿರುತ್ತಂತೆ. ಅದಕ್ಕೆ ನೆನಪು ಮಾಡೋದಕ್ಕೋಸ್ಕರ ನಿನ್ನೆ ಬೆಣ್ಣೆಯನ್ನು ಒಂಚೂರು ಹಾಕು, ಅದಕ್ಕೆ ಎದುರು ಬೆಣ್ಣೆ ಹಾಕುವುದು ಅಂತ ಹೇಳ್ತಾರೆ. ಆಮೇಲೆ ಪುನಃ ಕಡಿ, ಬೇಗ ಬರುತ್ತೆ. ಇದೇನಾದದ್ದು ಗೊತ್ತು? ನಿನ್ನೆ ಹಾಕಿದ್ದು ಮಾತ್ರ ಸಿಕ್ಕಿದ್ದು, ಇವತ್ತು ಬಂದೇ ಇಲ್ಲ. ಯಾಕೆ? ನಾವು ನಿನ್ನೆದ್ದನ್ನೇ ಪೂರ್ತಿ ಹಾಕಿಬಿಟ್ಟಿರ್ತೇವೆ ಇವತ್ತು. ಅದಕ್ಕಂದ್ರೆ ಸ್ವಲ್ಪ ಆ ರೀತಿಯಲ್ಲ. ಇಲ್ಲಿ ಮೊದಲೇ ತುಂಬಿಸಿ ಆಮೇಲೆ ತೆಗೆದದ್ದಲ್ಲ, ಏನನ್ನೂ ತುಂಬಿಸಲಿಲ್ಲ. ವಿಷವನ್ನು ಹಾಕಿ ಮತ್ತೆ ತೆಗೆದದ್ದಲ್ಲ. ಮತ್ತೆ ಮೊದಲೇ ಕ್ಷೀರ ಸಮುದ್ರದ ಒಳಗೆ ವಿಷ ಇತ್ತು. ಆ ವಿಷ ಹೊರಗೆ ಬಂತ. ಅಪ್ಸರ ಸ್ತ್ರೀಯರು ಮೊದಲೇ ಇದ್ರು, ಅವರು ಹೊರಗೆ ಬಂದ್ರ. ಆದರೆ ಮೊದಲಿದ್ದದ್ದೇ ಏನೆಲ್ಲ ಉಚ್ಚೈಶ್ರವ ಕುದುರೆ ಅದು ಮೊದಲಿದ್ದದ್ದೇ, ಐರಾವತ ಆನೆ ಅದು ಮೊದಲಿದ್ದದ್ದೇ, ಪಾರಿಜಾತ ಅದು ಮೊದಲು ಇತ್ತು ಅಲ್ಲೇ, ಚಂದ್ರ ಅವ ಮೊದಲು ಅಲ್ಲೇ ಇದ್ದ, ಅಲ್ಲಿಂದಲೇ ಹೊರಗೆ ಬಂದ. ಆಮೇಲೆ ಬಂದವಳೇ ಲಕ್ಷ್ಮಿ. ಮೊದಲೆಲ್ಲ ನಮಗೆ ಊಟ ತಿಂಡಿ ತೀರ್ಥ ಇದಕ್ಕೆಲ್ಲ ಮೊದಲಿನ ವ್ಯವಸ್ಥೆ ಮಾಡಿಕೊಂಡು ಆಮೇಲೆ ಇನ್ನೇನಾದರೂ ಸ್ವಲ್ಪ ಓದುವುದಾದರೆ ಓದುವ ಅಂತ ನೋಡೋಣ. ಒಬ್ಬನಿಗೆ ತುಂಬ ಸಮಸ್ಯೆ ಇರುವಾಗ, ಊಟ ತಿಂಡಿ ತೀರ್ಥ ಇದರದ್ದೇ ಸಮಸ್ಯೆ ಇರುವಾಗ ಅವನ ಹತ್ರ ಪಾಠಕ್ಕೆ ಬರ್ತೀರಾ ಅಂತ ಕೇಳಿ, ಉಪನ್ಯಾಸಕ್ಕೆ ಬರ್ತೀರಾ ಅಂತ ಕೇಳಿ, ಅವರೇನಂತಾರೆ ಗೊತ್ತಾ? ನಿನ್ನಂತೇನಾಗಿದ್ರೆ ನಾನು ಬರ್ತಿದ್ದೆ, ಏನು ಮಾಡೋಣ, ನಿನಗೆಲ್ಲ ಆರಾಮ ಮನೆಯಲ್ಲಿ ಎಲ್ಲ ಕೈಗೊಂದು ಕಾಲಿಗೊಂದು ಜನ ಉಂಟು, ಬೇಕಾದಷ್ಟು ಉಂಟು, ಆದ್ದರಿಂದ ಉಪನ್ಯಾಸ ಅದು ಇದು ಅಂತ ಪಾಠ ಇದು ಅಂತ ಹೋಗ್ತಾ ಇರ್ತಿ. ನನ್ನ ಸಮಸ್ಯೆ ನಿನಗೆ ಬಂದಾಗ ನೀನು ಎಷ್ಟು ಹೋಗ್ತಿದ್ದ ಗೊತ್ತಾಗುತ್ತೆ ಅಂತ ಅವರಲ್ಲಿ ಉಪನ್ಯಾಸನೇ ಶುರು ಮಾಡಿಬಿಟ್ರು. ಹಾಗಾದರೆ ಮೊದಲು ನಾವಿದ್ದದ್ದೆಲ್ಲ ಸಿದ್ಧತೆ ಎಲ್ಲ ಉಂಟು ಅಂತ ಆದಮೇಲೆ ಮತ್ತೆ ಅಲ್ವೋ ಅದೇ ರೀತಿ ಇದನ್ನೆಲ್ಲ ಮೊದಲು ಭಗವಂತ ಸಮುದ್ರದಿಂದ ತೆಗೆದ. ಆಮೇಲೆ ಲಕ್ಷ್ಮಿ ಬಂದಳು. ಇತಯೇವ ತ್ರೈಮಯಿ ಧವಲೇ ಅಸ್ಯ ಮನಪ್ಪಯೋನಿದೋ. ಇನ್ನು ನಿಮ್ಮ ತಲೆಯಲ್ಲಿ ಒಂದು ಈಗ ಬಂತು, ಒಂದು ಕುಂಭಾಸುರ ಬಂದ, ನನಗೆ ಗೊತ್ತು, ನಾನೀಗ ಹೇಳೋ ಏನು ಸ್ವಾಮಿ, ಆ ಸಮುದ್ರದಿಂದ ವಿಷ ಬಂದಿದೆ ಅಲ್ವೋ, ಕ್ಷೀರ ಸಮುದ್ರದಿಂದ ವಿಷ ಬಂದಿದೆ ಅಲ್ವೋ? ಹೌದು. ವೇದವ್ಯಾಸದೇವರ ಮನಸ್ಸು ಕೂಡ ಒಂದು ಕ್ಷೀರ ಸಮುದ್ರ ಅಲ್ವಾ, ಅಲ್ಲಿಯೂ ವಿಷ ಉಂಟಾ ಅಂತ. ಉಂಟು, ಎಲ್ಲ ಉಂಟು ಅಂತಂದ್ಮೇಲೆ ವಿಷ. ನಾವೆಲ್ಲರೂ ದೇವರ ಮಕ್ಕಳು ಅಂತಂದ್ಮೇಲೆ ದುರ್ಯೋಧನನು ದೇವರದ್ದೇ ಮಗ ಅಲ್ವಾ, ನರಕಾಸುರನು ದೇವರದ್ದೇ ಮಗ, ಎಲ್ಲರೂ ಕೂಡ ದೇವರದ್ದೇ ಮಕ್ಕಳು. ಏನೆಲ್ಲ ಗುಣ ದೋಷ ಎಲ್ಲ ಏನೆಲ್ಲ ಉಂಟು. ಅದನ್ನೇ ದೇವರನ್ನು ಕರೆದ್ರು ಏನು ಗೊತ್ತಾ? ಅಸತ್ತು ಅಂತ ಕರೆದ್ರು. ಯದ್ಯಪಿ ನಮ್ಮಲ್ಲಿ ಅಸತ್ತು ಅಂತ ಶಬ್ದ ಯಾರಿಗಿರುವುದು ಹೇಳಿ ನೋಡೋಣ, ಯಾರಿಗಾದ್ರೂ ಅಸತ್ತು ಅಂತ ಹೇಳಿ ಆವಾಗ ಗೊತ್ತಾಗುತ್ತೆ ಯಾರಿಗಿದ್ದದ್ದು ಶಬ್ದ ಅಂತ. ಬೈದು ಬಿಡ್ತಾರೆ, ಸಮೀಪದಲ್ಲಿ ಹೊಡೆದು ಬಿಡ್ತಾರೆ ಅಲ್ವೋ. ದೇವರನ್ನು ಅಸತ್ತು ಅಂತ ಕರೀತಾರೆ, ಆರಾಮದಲ್ಲಿರ್ತಾನೆ.
ಹೌದು, ನನ್ನಲ್ಲಿ ಅಸತ್ತು ಉಂಟು, ಸತ್ತು ಉಂಟು, ಎಲ್ಲ ನನ್ನಲ್ಲೇ ಉಂಟು, ಎಲ್ಲದಕ್ಕೂ ನಾನೇ ಆಶ್ರಯ ಅಂತ. ಆದ್ದರಿಂದ ಭಗವಂತನ ಮನಸ್ಸಿನಲ್ಲಿ ವಿಷನೂ ಉಂಟು. ಆ ವಿಷ ಎಲ್ಲಿ ಕಾರ್ತಾನೆ? ಯಾರು ಸಾಯ್ಬೇಕೋ ಅವರಲ್ಲಿ ಕಾರ್ತಾನೆ ಆ ವಿಷವನ್ನು. ದುರ್ಯೋಧನಾದಿಗಳು ದುಷ್ಟರೆಲ್ಲ ಸಾಯ್ಬೇಕು, ಅವರಲ್ಲಿ ಭಗವಂತ ವಿಷ ಕಾರ್ತಾನೆ. ಅದರಿಂದ ವಿಷನೂ ಉಂಟು, ಅಮೃತನೂ ಉಂಟು ಭಗವಂತನ ಮನಸ್ಸಿನಲ್ಲಿ. ಅಲ್ಲಿಂದ ಯಾರು ಬಂತು? ವೇದ ಎನ್ನತಕ್ಕಂಥ ಹೆಣ್ಮಗಳು ಬಂದಳು. ವೇದವ್ಯಾಸದೇವರ ಮನಸ್ಸಿನಲ್ಲಿ ಮೊದಲೇ ಇರತಕ್ಕಂಥ ವೇದವನ್ನು ವೇದವ್ಯಾಸದೇವರು ಸಮಾಜಕ್ಕಾಗಿ ತಾನು ವಾಂತಿ ಮಾಡಿದ್ರು. ತನ್ನ ಮನಸ್ಸೆಂಬ ಕ್ಷೀರ ಸಮುದ್ರದಿಂದ ವೇದವೆಂಬ ಲಕ್ಷ್ಮಿಯನ್ನು ತಾನು ಹೊರತಂದ್ರು. ಅಲ್ಲ, ಸಮುದ್ರ ಮಥನ ಆಗಬೇಕು ಅಂತಾದರೆ ಮಂದರ ಪರ್ವತ ಬೇಕಲ್ವೋ ಅಂತಂದ್ರೆ ಅದಕ್ಕಂದ್ರು ಸದನುಕ್ರೋಶ ಗಿರೀಂದ್ರ ಲೋಲಿತೆ. ವೇದವ್ಯಾಸದೇವರು ವೇದವನ್ನು ತನ್ನ ಮನಸ್ಸಿನಿಂದ ಹೊರ ಹಾಕಲಿಕ್ಕೆ ಒಂದೇ ಕಾರಣ, ಸಜ್ಜನರ ಮೇಲೆ ಅನುಕಂಪ. ಪಾಪ ಸಜ್ಜನರು ಸಾಯ್ತಾರೆ, ಸಜ್ಜನರು ಸಾತ್ವಿಕರು ಹಾಳಾಗುತ್ತಾರೆ, ತಿಳುವಳಿಕೆ ಇಲ್ಲದೆ ತುಂಬ ಬಾಯಾರಿಕೆಯಿಂದ ಕೂಡಿದ್ದಾರೆ ಅಂತ ಸಜ್ಜನರ ಮೇಲೆ ದಯದಿಂದ, ದಯೆ ಎಂಬ ಪರ್ವತ, ಮಂದರ ಪರ್ವತದಿಂದಾಗಿ ಅಲ್ವೋ ಒಂದೊಂದೇ ವಸ್ತು ಬಂದದ್ದು, ಕಡಗೋಲಿನಿಂದಾಗಿ ಅಲ್ವೋ ಬೆಣ್ಣೆ ಬರುವುದು. ಬರೇ ಹಗ್ಗ ಇದ್ರೆ ಸಾಕಾಗುತ್ತಾ? ಅಥವಾ ಬರೇ ನಾವಿದ್ರೆ ಸಾಕಾಗುತ್ತಾ? ಇಲ್ಲ, ಮತ್ತೆ ಕಡಗೋಲು ಬೇಕು. ಕಡಗು ಅಲ್ಲ, ಹಗ್ಗ ಇಲ್ಲದ್ರೆ ಆಗುತ್ತಾ? ಕೈಯಿಂದ ತಿಕ್ಕಿದ್ರು ಆಗುತ್ತೆ. ಕಡಗೋಲು ಇಲ್ಲದಿದ್ರೆ ಬೆಣ್ಣೆ ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ಈಗಿನ ಕಾಲದಲ್ಲಿ ನಾವು ಆ ಯಂತ್ರನೇ ಕಡಗೋಲು. ಕಡಗೋಲಿಲ್ಲದೆ ಬೆಣ್ಣೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಸಾತ್ವಿಕರ ಮೇಲೆ ದಯೆಯಿಂದಾಗಿಯೇ ಈ ದಿವಸ ವೇದವ್ಯಾಸದೇವರ ಮನಸ್ಸಿನಿಂದ ವೇದಗಳೆಂಬ ಲಕ್ಷ್ಮಿ ತಾನು ಹೊರಗೆ ಬಂದಳು. ಹಾಗಾದರೆ ವೇದವ್ಯಾಸದೇವರು ಒಂದು ಜಾಗ, ಅವರ ಮನಸ್ಸು ಶುದ್ಧವಾದ ಕ್ಷೀರ ಸಮುದ್ರ, ಅದರಲ್ಲಿ ದಯ ಎನ್ನತಕ್ಕಂಥದ್ದು ನಮ್ಮ ನಿಮ್ಮ ಮೇಲೆ ಇರತಕ್ಕಂಥ ದಯ ಎನ್ನುವುದು ಮಂದರ ಪರ್ವತ. ಆ ದಯ ಎಂಬ ಮಂದರ ಪರ್ವತದಿಂದಾಗಿ ವೇದವೆಂಬ ಲಕ್ಷ್ಮಿ ವ್ಯಾಸರ ಮನಸ್ಸೆಂಬ ಕ್ಷೀರ ಸಮುದ್ರದಿಂದ ತಾನು ಉದಿಸಿದಳು. ವೇದವ್ಯಾಸದೇವರು ಸಮಾಜಕ್ಕೆ ವೇದವನ್ನು ಉದಿಸಿದಳು. ಮೊದಲೇ ಇದ್ದಂತಹ ಲಕ್ಷ್ಮಿ ತಾನು ಪ್ರಕಟ ಆದಳು ಹೊರತು ವೇದವ್ಯಾಸದೇವರು ವೇದವನ್ನು ಮಾಡಿದವ ನಾನು ಅಂತ ವೇದವ್ಯಾಸದೇವರು ಹೇಳಿಕೊಂಡಿಲ್ಲ. ಇಂತಹ ವೇದ ಪಥ ಪ್ರಚಾರಂ, ಈ ರೀತಿಯಲ್ಲಿ ವೇದವನ್ನು ಸಮಾಜಕ್ಕೆ ಕೊಟ್ಟು ಆ ಋಷಿಗಳಿಗೆ ಪುನಃ ಜ್ಞಾನ ಬರುವಂತೆ ಮಾಡಿ ಗೌತಮರನ್ನು ಸಮಾಧಾನ ಮಾಡಿ ಸರ್ವತ್ರ ಸಂಚಾರ ಮಾಡಿ ವೇದ ಪಥ ಪ್ರಚಾರಂ, ವೇದದ ದಾರಿಯನ್ನು ಪ್ರಚಾರ ಮಾಡಿಕೊಂಡು ಬಂದವರು ಸತ್ಯವತಿ ಕುಮಾರಂ ಸ್ಮರಾಮಿ ಹೃದಯ ಸ್ಮರಾಮಿ, ನನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತೇನೆ ಅಂತ ವೇದವ್ಯಾಸದೇವರ ಚಿಂತನೆ. ಅವರು ಅವತಾರ ಮಾಡಿದ್ದು ಪರಾಶರರಲ್ಲಿ ಅಲ್ವೋ? ಪರಾಶರರಿಂದ ಒಬ್ಬಳು ಬೆಸ್ತರ ಮಗಳು, ಅವನು ಬೆಳೆಸಿದ್ದು ಅಲ್ವೋ, ಅಲ್ಲಿ ಅವತಾರ ಮಾಡಿದ್ದು ನೋಡಿ. ಹಾಗಾದರೆ ಮಹಾಭಾರತವನ್ನು ಬರೆದದ್ದು ಯಾರು? ಒಬ್ಬ ಬೆಸ್ತರ ಮಗಳ ಮಗ ಮಹಾಭಾರತ ಬರೆದದ್ದು. ರಾಮಾಯಣ ಬರೆದದ್ದು ಯಾರು? ಒಬ್ಬ ಬೇಡರ ಜಾತಿಗೆ ಸೇರಿದವ ರಾಮಾಯಣ ಬರೆದದ್ದು. ಓಹೋ, ಹಾಗಾದರೆ ರಾಮಾಯಣ ಮತ್ತು ಮಹಾಭಾರತದ ಬಗ್ಗೆ ಕೆಲವರೆಲ್ಲ ಭಾರಿ ಆಕ್ಷೇಪ ಮಾಡ್ತಾರೆ. ಅದು ಸಂಸ್ಕೃತದಲ್ಲಿ ಬರೆದಿಟ್ರು. ಪುರೋಹಿತ ಶಾಹಿ ಶಬ್ದಕ್ಕೆ ಅರ್ಥ ಏನಂತ ಅವರಿಗೂ ಗೊತ್ತಿಲ್ಲ, ಹೇಳಿದವರಿಗೆ ಅದೊಂದು ಶಬ್ದ ಕೇಳಿದ್ದಾರೆ ಅವರು. ಪುರೋಹಿತ ಶಾಹಿ ಎಲ್ಲ ಹಾಗೆ ಜೋಪಾನ ಮಾಡಿಟ್ಟುಕೊಂಡ್ರು, ಇನ್ನೊಬ್ಬರಿಗೆ ತಿಳಿಯಬಾರ್ದು ಅಂತ ಸಂಸ್ಕೃತದಲ್ಲೇ ಬರೆದಿಟ್ರು. ಬರೆದವರು ಯಾರು? ಯಾವ ಬ್ರಾಹ್ಮಣನೂ ಬರೆದದ್ದಲ್ಲ. ಮಹಾಭಾರತವನ್ನಾಗಲಿ ರಾಮಾಯಣವನ್ನಾಗಲಿ ಯಾವ ಬ್ರಾಹ್ಮಣರು ಬರೆದದ್ದಲ್ಲ. ಹಾಗಾದರೆ ಬೇರೆ ಜಾತಿಯವರಿಗೂ ತುಂಬ ಆಸೆ ಇತ್ತು ಏನು ಅಂತ, ಇದು ಸಿಕ್ಕಿದವರ ಕೈಗೆ ಹೋಗಬಾರ್ದು, ಇದು ಜೋಪಾನ ಆಗಿರಬೇಕು. ವಿಜ್ಞಾನಿಗಳ ಹತ್ರ ಕೇಳಿ ಏನೋ ಆವಿಷ್ಕಾರ ಮಾಡಿದ್ರು, ಅದನ್ನು ಟಾಮ್ ಮಾಡಿಕೊಂಡು ಬಂದ್ರ ಅಮೆರಿಕಕ್ಕೆ ಮತ್ತು ರಷ್ಯಾಕ್ಕೆಲ್ಲ, ಚೀನಾಕ್ಕೆಲ್ಲ, ಪಾಕಿಸ್ತಾನಕ್ಕೆಲ್ಲ, ಹೀಗೆ ನಾವು ಮಾಡಿದ್ದೇವೆ, ಅದರಿಂದ ಒಂಚೂರು ನೋಡ್ತೀರಾ ಅಂತ ಟಾಮ್ ಮಾಡಿಕೊಂಡು ಬಂದಿಲ್ಲ, ಜೋಪಾನ ಮಾಡಿಟ್ರು. ಆದ್ರಿಂದಲೇ ಕಾಣುತ್ತೆ ಏನಂತ. ಯಾರೋ ಒಬ್ಬರು ವಿಜ್ಞಾನಿ ರಾಷ್ಟ್ರಪತಿಯಾಗಿದ್ದ, ಅದೇ ಸಮಯದಲ್ಲಿ ಯಾರೋ ಒಬ್ಬರು ಪ್ರಧಾನಿ ಆಗತಕ್ಕಂಥ ಹಂತಕ್ಕೆ ಬಂತು, ಅವಾಗ ತಪ್ಪಿಸಿಬಿಟ್ಟ. ಯಾಕೆ ಪ್ರಧಾನಿ ಆಗಿಬಿಟ್ರೆ ಅವರು ನಮ್ಮ ದೇಶದ ರಹಸ್ಯವನ್ನು ಮತ್ತೆ ಎಲ್ಲೆಲ್ಲಿಗೂ ಚೆಲ್ಲಿಬಿಡ್ತಾರೆ, ಬೇರೆ ದೇಶಕ್ಕೆ ಚೆಲ್ಲಿಬಿಡ್ತಾರೆ ಅಂತ. ಹಾಗಾದರೆ ನೋಡಿ, ಆ ವಿಜ್ಞಾನದಲ್ಲಿ ರಹಸ್ಯ ಕಾಪಾಡಿಕೊಂಡು ಬರುವುದುಂಟು, ಈ ವಿಜ್ಞಾನದಲ್ಲಿ ಇಲ್ವೋ? ಎಲ್ಲರ ಕೈಗೆ ಸಿಗಬಾರ್ದಲ್ಲ, ಯೋಗ್ಯರ ಕೈಗೆ ಮಾತ್ರ ಸಿಗಬೇಕಂತಲ್ಲ. ಆ ದೃಷ್ಟಿಯಿಂದ ಹಾಗಾದರೆ ಏನುಂಟು? ಎಲ್ಲ ಸಂಸ್ಕೃತದಲ್ಲೇ ಉಂಟು. ಯಾಕೆ? ಸುಸಂಸ್ಕೃತರ ಕೈಗೆ ಮಾತ್ರ ಸಿಗಬೇಕೆನ್ನತಕ್ಕಂಥ ಉದ್ದೇಶದಿಂದ. ಆ ದೃಷ್ಟಿಯಲ್ಲಿ ಹಾಗಾದರೆ ವೇದವ್ಯಾಸದೇವರು ಈ ರೀತಿಯಲ್ಲಿ ನಿರ್ಮಾಣ ಮಾಡಿ ಅವತಾರ ಮಾಡಿದರು. ಆ ಬೆಸ್ತರ ಹೆಣ್ಮಗಳಲ್ಲಿ ತಾನು ಯಮುನೆಯ ಮಧ್ಯದಲ್ಲಿ ಭಗವಾನ್ ವ್ಯಾಸರೂಪದಿಂದ ಅವತಾರ ಮಾಡಿದ ತಕ್ಷಣ ಏನು? ಅಪ್ಪನಿಗೆ ತಿಳಿಯ ಹೇಳಿದ,
ಯದ್ಯಪಿ ಕ್ರಮ ಅಪ್ಪ ಮಗನಿಗೆ ತಿಳಿ ಹೇಳುವುದಲ್ವೋ, ಮಗನೇ ಅಪ್ಪನಿಗೆ ಉಪದೇಶ ಮಾಡಲಿಕ್ಕೆ ಶುರು ಮಾಡಿದ. ಉಪದೇಶ ಕೊಟ್ಟು ಪರಾಚರಿಗೆ ತನ್ನ ತಿಳುವಳಿಕೆಯನ್ನು ಕೊಟ್ಟು ಅಲ್ಲಿಂದ ಹೊರಟಾಗ ದೇವತೆಗಳೆಲ್ಲ ಅವನ ಹಿಂದಿನಿಂದ ಬಂದರು. ಎಲ್ಲಿ ಹೋದ ವೇದವ್ಯಾಸದೇವರು? ಮೇರು ಪರ್ವತಕ್ಕೆ ಹೋದರು. ಅಲ್ಲಿ ದೇವತೆ ಸುತ್ತಮುತ್ತ ಕೂಡಿಸಿದ್ರು. ಅವರಿಗೆ ಒಂದೇ ಸವನೆ ಜ್ಞಾನೋಪದೇಶ ಮಾಡಿದರು. ದೇವತೆಗಳಿಗೆ ಕೊಟ್ಟರೆ ಅವರು ಋಷಿಗಳಿಗೆ ತಲುಪಿಸ್ತಾರೆ. ನೇರವಾಗಿ ದೇವರು ಋಷಿಗಳಿಗೆ ಸಿಗೋಲ್ಲ, ನೇರವಾಗಿ ದೇವರು ದೇವತೆಗಳಿಗೆ ಸಿಗೋಲ್ಲ. ಲಕ್ಷ್ಮಿಗೆ ಕಾಣಿಸ್ತಾನೆ, ಕೇಳಿಸ್ತಾನೆ. ಚತುರ್ಮುಖನಿಗೆ ಕೇಳಿಸುವುದು ಮಾತ್ರ. ಉಳಿದ ದೇವತೆಗಳಿಗೆ ಕಾಣಿಕೆನೂ ಇಲ್ಲ, ಕೇಳಿಕೆನೂ ಇಲ್ಲ. ನಮಗ ನಿಮಗಂತೂ ಇನ್ನೂ ತೂರ. ಅದೇ ಕ್ಷಿತ್ಯಾಂ ಅತ್ಯಲ್ಪ ಭೃತ್ಯೇಶು. ನಾವೆಲ್ಲ ಅಂತಹ ಭೃತ್ಯರು, ಕೆಳಮಟ್ಟದ ಭೃತ್ಯರು. ಹೀಗಿರುವಾಗ ಅಂತಹ ದೇವತೆಗಳಿಗೆ ಉಪದೇಶ ಕೊಟ್ಟ. ಏನಾಯಿತು? ಆರಂಜಿತ ಅಮರ ಜನಂ. ದೇವತೆಗಳ ಮುಖದಲ್ಲಿ ನಗು ಬರುವಂತೆ ಮಾಡಿದ. ಇಂತಹ ವೇದವ್ಯಾಸ ದೇವರನ್ನು ಅಲ್ಲ, ಅವತಾರ ಮಾಡಿದ ತಕ್ಷಣ ಈ ದೇವರಿಗೆ ಅಷ್ಟು ಸಾಮರ್ಥ್ಯ ಬಂತ. ಸುಖ ಚಿತ್ ಶರೀರಂ. ವೇದವ್ಯಾಸದೇವರು ಕೂಡ ಎಂಥವರು? ಜ್ಞಾನ ಆನಂದಗಳ ಮುದ್ದೆ. ಆದ್ರಿಂದಲೇ ಸತ್ಯವತಿಯ ಮಗ ಅಲ್ಲ. ಕುಮಾರ ಶಬ್ದಕ್ಕೆ ಮಗ ಅಂತ ಅರ್ಥ ಅಲ್ಲ. ಜ್ಞಾನ ಆನಂದಗಳ ಮುದ್ದೆ ಆಗಿರತಕ್ಕಂತಹ ವ್ಯಾಸರು ಸತ್ಯವತಿಯ ಕೆಟ್ಟದ್ದನ್ನು ತೆಗೆಯಲಿಕ್ಕೆ ಬಂದವರು. ಕುಮಾರ ಶಬ್ದಕ್ಕೆ ಮಗ ಅಂತ ಅರ್ಥ ಮಾಡಬಾರದು. ಸತ್ಯವತಿಯ ಕೆಟ್ಟದ್ದನ್ನು ತೆಗೆಯಲಿಕ್ಕೆ ಬಂದವರು. ಇಂತಹ ವ್ಯಾಸರನ್ನು ಹೃದಯ ಸ್ಮರಾಮಿ, ಎನ್ನ ಹೃದಯದಲ್ಲಿ ಸ್ಮರಣೆ ಮಾಡ್ತೇನೆ ಅಂತ ವ್ಯಾಸರ ಸಮಗ್ರ ಚಿತ್ರಣವನ್ನು ಕೊಟ್ಟು ನಂತರದಲ್ಲಿ ಮಧ್ವರ ಚಿತ್ರಣಕ್ಕೆ ವಾದಿರಾಜ ಶ್ರೀಪಾದರು ಹೋಗ್ತಾ ಇದ್ದಾರೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ 6 ಗಂಟೆಗೆ ಪುನಃ ಸೇರೋಣ ಅಂತ. ಇಲ್ಲಿವರೆಗೆ ಪ್ರವಚನವನ್ನು ನೀಡಿ ಅನುಗ್ರಹಿಸಿರುವಂತಹ ಪರಮಪೂಜ್ಯ ಅದಮಾರು ಶ್ರೀಪಾದರಿಗೆ ಶ್ರೀಮಠದ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಧನ್ಯವಾದವನ್ನು ಹೇಳುತ್ತಾ, ಪರ್ಯಾಯ ಶ್ರೀಪಾದರಿಗೂ ಸಾಷ್ಟಾಂಗ ಪ್ರಣಾಮಪೂರ್ವಕ ಧನ್ಯವಾದವನ್ನು ಹೇಳುತ್ತಾ, ಶ್ರೋತೃವೃಂದಕ್ಕೂ ಧನ್ಯವಾದವನ್ನು ಹೇಳುತ್ತಾ ಈ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹೇಳ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.